ನಾವು ದಸರಾ ಹಬ್ಬನ ಇಲ್ಲೇ ಮಾಡೋದು. ಇವರೇ ಮನೆ ಓನರ್. ಸರ್ ನಮಸ್ಕಾರ. MP ಪ್ರಕಾಶ್ ಅವ್ರ ಮನೆ ಓನರ್ ನೀವು? ಇಲ್ಲಿ ಆ್ಯಕ್ಚುಲಿ ಇದು ಆಫೀಸ್ ಇತ್ತು ಮುಂದ್ಗಡೆ. ಈಗ ಅವರು ದನ ಕಟ್ಕೊಂಡಿದ್ದಾರೆ. ಗಂಡ್ಮಕ್ಳು ಹಂಗೆ ಇದ್ರು, ಹೆಣ್ಮಕ್ಳು ಹಂಗಿದ್ರು. ಬೀದಿನಲ್ಲೇ ಇರ್ತಿದ್ವಿ ನಾವು. ಯಾರು ಅಮ್ಮ ಅಪ್ಪನ ಮಾತೇನು ಕೇಳ್ತಿರ್ಲಿಲ್ಲ. ಅವರೆಲ್ಲ ಸ್ವಾಮಿಗಳು ಜೈನರನ್ನ ಕೂಡ ಕನ್ವರ್ಟ್ ಮಾಡಿದ್ರು. ಈ ಸಾದ್ರ ಜೈನರನ್ನ ಕನ್ವರ್ಟ್ ಮಾಡೋದ್ರಿಂದ ಸಾದ್ರ ಲಿಂಗಾಯತರು ಅಂತ ಒಂದು ಜನಾಂಗ ಇದೆ ಅಂತೇಳಿ ಹೇಳ್ತಾರೆ. ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಸಾದ್ರ ಲಿಂಗಾಯತರು. ಸ್ನೇಹಿತರೆ, ಈಗ ನಾವು ಬಂದಿರೋಂಥದ್ದು ಸ್ನೇಹಿತರೆ, ಇದು MP ಪ್ರಕಾಶ್ ಅವರ ಮೊದಲ ಬಾಡಿಗೆ ಮನೆ. ಮೇಡಮ್, ಯಾವ ವರ್ಷ ಇದ್ರಿ ನಿಮ್ಮ ತಂದೆಯವರು? 1963ರಿಂದ ಆಲ್ಮೋಸ್ಟ್ 95-97 ತನಕ ಇಲ್ಲೇ ಇದ್ರು. 35 ವರ್ಷ. ಹೌದು, ಇದೇ ಮನೆಯಲ್ಲಿ ಬಾಡಿಗೆ ಮನೆಯಲ್ಲೇ ಇದ್ರು. ಮಿನಿಷ್ ಆದ್ಮೇಲೂ ಬಾಡಿಗೆ ಮನೆಯಲ್ಲೇ ಇದ್ರು. ಇದೇ ಮನೆ? ಹೌದು. ತೋಟ ಇತ್ತು. ಅಲ್ಲಿ ತೋಟದ ಸಂಬಂಧಪಟ್ಟ ಆಳುಗಳಿಗೆ ದನ ಕಟ್ಟೋಕೆ ಎಲ್ಲ ನಾವು ಇದು ಮಾಡ್ಕೊಂಡಿದ್ವಿ. ಅಲ್ಲಿ ಮನೆ ರೂಮ್ ಥರ ಮಾಡ್ಕೊಂಡಿದ್ವಿ. ಬಾತ್ರೂಮ್ ಗೀತ್ರೂಮ್ ಎಲ್ಲ ಇತ್ತು. ಇವು ಸ್ವಲ್ಪ 95 ಆದಮೇಲೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಅವಾಗ ಅಲ್ಲಿಗೆ ಹೋದರು. ನಾವಾದರೂ ಬಂದು ಹೋಗಿ ಮಾಡ್ತಾ ಇದ್ವಿ. ಆಮೇಲೆ ನಮ್ಮದು ವಿಶೇಷ ಏನಂದ್ರೆ, ಈ ಮನೆಯಲ್ಲಿ ನಾವು ದಸರಾ ಹಬ್ಬನ ಇಲ್ಲೇ ಮಾಡೋದು. ಬನ್ನಿ ಕೊಡೋ ಹಬ್ಬ ಅದೆಲ್ಲ. ಇವರೇ ಈ ಮನೆ ಓನರ್. ಸರ್ ನಮಸ್ಕಾರ. MP ಪ್ರಕಾಶ್ ಅವ್ರ ಮನೆ ಓನರ್ ನೀವು? ಅವ್ರ ತಂದೆ ಜಮ್ಮಮೇಷ್ಟ್ರು ಅಂಥೇಳಿ. ಅವ್ರಿಗಿಬ್ರು ಗಂಡ್ಮಕ್ಳು. ಇಲ್ಲಿ ಆ್ಯಕ್ಚುಲಿ ಇದು ಆಫೀಸ್ ಇತ್ತು ಮುಂದ್ಗಡೆ. ಈಗ ಅವರು ದನ ಕಟ್ಕೊಂಡಿದ್ದಾರೆ. ಹಿಂದ್ಗಡೆ ಒಂದು ರೂಮು. ಇದೊಂಥರ ರೈಲ್ವೆ ಬೋಗಿ ಥರ ಉದ್ದಕ್ಕೆ ಹಿಂದೆ ತನಕ ಹೋಗೋ ಥರ. ಈ ರೂಮು, ಅದಾದಮೇಲೆ ಇನ್ನೊಂದು ರೂಮು, ಅದಾದಮೇಲೆ ಬಾತ್ರೂಮು, ಅದಕ್ಕೆ ಅಟ್ಯಾಚ್ ಆಗಿ ಈ ಕಡೆ ಅಡುಗೆ ಮನೆ ಇತ್ತು. ನಮ್ಮ ಬಾಲ್ಯ ಕಳೆದ ಮನೆ. ಹೌದು, ನಾನು ಹುಟ್ಟಿದ ಮನೆ ಇದೆ. ಆವಾಗಲೇ ಹೇಳಿದ್ನಲ್ಲ, ನಮ್ಮದು GBR ಕಾಲೇಜು ಇನಾಗ್ರೇಷನ್ ಇತ್ತು 18ನೇ ತಾರೀಕು. ಅವತ್ತು ಅಪ್ಪಾಜಿಯವರು ಆಷಾಢದ ಒಂದು ದಿನ ಅಂತ ನಾಟಕ ಮಾಡೋದಿತ್ತಂತೆ. ಅವರು ಏನು ಮಾಡಿದ್ರು, ನಮ್ಮ ತಾಯಿ ತವ್ರ ಮನೆಗೆ ಹೋಗಿದ್ರು ಚಿತ್ರದುರ್ಗಕ್ಕೆ. ನಾಟಕ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವರು ಇಲ್ಲಿಗೆ ಬಂದರು. ವಾಪಸ್ಸು ಬಂದರೆ 18ಕ್ಕೆ ಅಲ್ಲಿ ನಾಟಕ ನೋಡಿದ್ದಾರೆ. 19ಕ್ಕೆ ನಾನು ಈ ಮನೇಲಿ ಹುಟ್ಟಿದ್ದೆ. ಹಂಗಾಗಿ ಒಂದೊಂದು ಘಟನೆ ಹೇಳಿ, ನಿಮ್ಮ ಬಾಲ್ಯದ ಒಂದು ಘಟನೆ ಹೇಳಿ. ಇಲ್ಲಿಯಾ? ಇದು ನೋಡಿ, ಇದು ನಮ್ಮದು ಸ್ಕೂಲ್. ಇದು ಸೊಪ್ಪಿನ ವೀರಮ್ಮ ಸರ್ಕಾರಿ ಪ್ರೌಢಶಾಲೆ. ಇದು ಪ್ರಾಥಮಿಕ ಶಾಲೆ. ಇದು ಸೊ ಸ್ಕೂಲ್ ಬೆಲ್ ಹೊಡಿ 2 ನಿಮಿಷ ಮುಂಚೆ ಓಡಬಿಡೋದು ಅಥವಾ ಬೆಲ್ ಹೊಡೆದ್ಮೇಲೆ ಓಡಬಿಡೋದು? ಬೆಲ್ ಹೊಡೆದ್ಮೇಲೆ ಹೋಗ್ತಾ ಇದ್ದೆ ನಾನು ಮಾತ್ರ. ಹೌದು, ಲಕ್ಕಿ. 1 ಅವರ್ ಮುಂಚೆ ಹುಡುಗರುಗಳನ್ನ ಈ ಕ್ಯಾಬಲ್ಲಿ ಕೂರಿಸಿ ಓಡಿಸ್ತಿರ್ತಾರೆ. ನಂದೇನಂದ್ರೆ, ನಾವು ಸಣ್ಣರಿದ್ದಾಗ ಎದ್ದ ತಕ್ಷಣ ಸ್ಕೂಲ್ಗೆ ಹೋಗ್ತಿದ್ವಿ. ಸ್ಕೂಲಲ್ಲಿ ಆಟ ಆಡ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. 10-10:30 ಆದಮೇಲೆ ಮನೆಗೆ ವಾಪಸ್ ಬರ್ತಾ ಇದ್ದೆ. ಅವಾಗ ಬಂದು ಏನಾರು ತಿಂದು ಸ್ನಾನ ಮಾಡಿ, ಇಲ್ಲಿ ತೆಂಗಿನ ಗಿಡಗಳಿದಾವೆ ನೋಡಿ, ಈ ತೆಂಗಿನ ಗಿಡ ಹತ್ತಿ ಕಾಂಪೌಂಡ್ ಎಗರಿ ಒಳಗಡೆ ಹೋಗ್ತೀವಿ. ಹೌದು. ಹೌದು, ಈಗ ಇವೆಲ್ಲ ಇರಲಿಲ್ಲ. ಹಂಗೆ ಏನಂತಾರಲ್ಲ, ಈಗ ಬಿಲ್ಡಿಂಗ್ ಎಲ್ಲ ಇರಲಿಲ್ಲ. ಆ ಕಡೆ ಇದು ಬಿಲ್ಡಿಂಗು. ಸೊ ಇಲ್ಲೆಲ್ಲ ಕಬಡ್ಡಿ ಎಲ್ಲ ಆಡಿಸ್ತಾ ಇದ್ರು. ನಾವೆಲ್ಲ ಓದಿದ್ದಿಲ್ಲ. ನಾವು 4 ಜನನೂ ಓದಿದ್ದಿಲ್ಲ. 7ನೇ ಕ್ಲಾಸ್ ತನಕ ಇಲ್ಲೇ ಓದಿದ್ದು. ರವೆಣ್ಣಗೆ ಮಾತ್ರ ಇಲ್ಲಿದ್ದರೆ ಈ ಓಣೆಲೆಲ್ಲ ಬರೀ ಗೋಲಿ ಆಡೋದು, ಚಿಣಿಪಣಿ ಆಡೋದು. ಗಂಡ್ಮಕ್ಳು ಹಂಗೆ ಇದ್ರು, ಹೆಣ್ಮಕ್ಳು ಹಂಗಿದ್ರು. ಬೀದಿನಲ್ಲೇ ಇರ್ತಿದ್ವಿ ನಾವು. ಯಾರು ಅಮ್ಮ ಅಪ್ಪನ ಮಾತೇನು ಕೇಳ್ತಿರ್ಲಿಲ್ಲ. ಈ ಮನೆಗಳೆಲ್ಲ ಇರಲಿಲ್ಲ. ಇಲ್ಲೆಲ್ಲ ಹಗೆವುಗಳು ಅಂತ ಕೇಳ್ತಿರಲ್ಲ, ಜೋಳ ಗಿಳ ಇಡ್ತಾರಲ್ಲ, ಇಲ್ಲೊಂದು 4-5 ಹಗೆವಿದ್ವು. ಆಮೇಲೆ ಈ ಕಾಂಪೌಂಡ್ ಬೀಳಿಸ್ದಾಗ ಇಲ್ಲೆಲ್ಲ ಚೋಳು ಹಾವು ಎಲ್ಲ ಸಿಕ್ಕರೆ ಮಕ್ಕಳಿಗೆಲ್ಲ ಕಟ್ಟಿ, ಇವ್ರ ಅಣ್ಣನೇ ಅದನ್ನೆಲ್ಲ ಕಟ್ಟಿ, ಈತನು ಕಟ್ಟಿ ನಮಗೆಲ್ಲ ಎದುರಿಸ್ತಿದ್ದ ಚೋಳುಗಳನ್ನ. ಅದೆಲ್ಲ ಐತೆ, ಈಗಲೂ ಎದುರಿಸೋದೆ ನಮ್ಮನ್ನೆಲ್ಲ. ಇದು ಕೊಟ್ರೇಶ್ವರ ದೇವಸ್ಥಾನ, ಗುರು ಕೊಟ್ರೇಶ್ವರ. ನಮಗೆ ಇಲ್ಲಿ ಪಂಚಗಣಾಧೀಶರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಪವಾಡ ಪುರುಷ ಇವರು. ಕೊಟ್ಟೂರು ಇದೆ ಅಲ್ಲ, ಅವರ 5 ಜನ ಅಣ್ಣ ತಮ್ಮಗಳು. 5 ಜನ ಅಣ್ಣ ತಮ್ಮಗಳಲ್ಲಿ ಮದ್ದಾನೇಶ್ವರ ಅಂತೇಳಿ ಕೂಲೆಯಲ್ಲಿದ್ದಾರೆ, ಕೆಂಪೇಶ್ವರ ಅಂತೇಳಿ ಹರಪನಹಳ್ಳಿಯಲ್ಲಿದ್ದಾರೆ, ಆಮೇಲೆ ಕೋಲ್ ಶಾಂತೇಶ್ವರ ಅಂತೇಳಿ ಅರಸೀಕೆರೆಯಲ್ಲಿದ್ದಾರೆ, ಕೊಟ್ರೇಶ್ವರ ಕೊಟ್ಟೂರಲ್ಲಿದ್ದಾರೆ, ಆಮೇಲೆ ನಾಯಕನಟ್ಟಿ ತಿಪ್ಪೇಸ್ವಾಮಿ ಅಂತೇಳಿ ನಾಯಕನಟ್ಟಿಯಲ್ಲಿದ್ದಾರೆ. ಹೌದು, ಇವರು 5 ಜನ. ಒಂದು ಪ್ರತೀತಿ ಪ್ರಕಾರ ಏನಂದರೆ, ಏನು ನಮ್ಮ 12ನೇ ಶತಮಾನದ ಬಸವಣ್ಣನವರು ನಂತರ ಈ ಭಾಗದಲ್ಲಿ ಅವರು ಇಲ್ಲಿ ಬಂದು ಒಂದು ಲಿಂಗಾಯತ ಧರ್ಮ ಆಗಿರ್ಬೋದು ಅಥವಾ ವಚನ ಸಾಹಿತ್ಯನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ, ಕೆಲವರು ಒಂದು ದಾಖಲೆಯಲ್ಲಿ ಹೇಳ್ತಾರೆ, ಅವರೆಲ್ಲ ಸ್ವಾಮಿಗಳು ಜೈನರನ್ನ ಕೂಡ ಕನ್ವರ್ಟ್ ಮಾಡಿದರು. ಈ ಸಾದ್ರ ಜೈನರನ್ನ ಕನ್ವರ್ಟ್ ಮಾಡೋದ್ರಿಂದ ಸಾದ್ರ ಲಿಂಗಾಯತರು ಅಂತ ಒಂದು ಜನಾಂಗ ಇದೆ ಅಂಥೇಳಿ ಹೇಳ್ತಾರೆ. ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಸಾದ್ರ ಲಿಂಗಾಯತರು. ಈ ಥರ ಬದಲಾವಣೆಗಳನ್ನ ಎಲ್ಲ ಮಾಡಿ
ಅವರು ಇಲ್ಲಿ ಪವಾಡ ಪುರುಷರು ಸಾಧು ಅವ್ರು ಬೇಸಿಕ್ಲಿ ಜೈನ್ಸ್ ಅಂತ ಹೇಳ್ತಾರೆ. ಅವ್ರನ್ನ ಇದನ್ನ ಕೇಳಬೇಕಾ ನಾವು. ಕುವೆಂಪು ಅವರು ಕೂಡ ಹೇಳ್ತಾರೆ ಒಂದು ಕಡೆ, ನಾವು ನಮ್ಮ ಒಕ್ಕಲಿಗರು ಕೂಡ ನಾವು ಜೈನರಿದ್ವಿ, ಕೆಲವು ಎಲ್ಲರೂ ಅಲ್ಲ, ಕೆಲವರು ನಾವು ಈಗಲೂ ಕೂಡ ಮನೆಯಲ್ಲಿ ಜೈನ ಎಡೆನ ಇಡ್ತೀವಿ ಅಂತ ಅವ್ರ ಸಂಪ್ರದಾಯದ ಬಗ್ಗೆ ಹೇಳ್ತಾರೆ. ಹಾಗೆ ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ವೀರಶೈವ ಧರ್ಮ 12ನೇ ಶತಮಾನದಲ್ಲಿ ಏಳಿಗೆಗೆ ಬಂದಾಗ ಇಲ್ಲಿ ಒಂದು ಸ್ವಲ್ಪ ಜೈನಿಸಮ್ ಕಡಿಮೆ ಆಗ್ತಕ್ಕಂಥದ್ದು. ಹಾಗೆ ನಿಮ್ಮ ಹಳೆ ಮೈಸೂರು ಕಡೆ ರಾಮಾನುಜಾಚಾರ್ಯರು ಬಂದಾಗ ಜೈನಿಸಮ್ ಕಡಿಮೆ ಆಗಿ ವೈಷ್ಣವಿಸಮ್ ಜಾಸ್ತಿ ಆಗಿದ್ದು ಈ ದಾಖಲೆಗಳೆಲ್ಲ ಸಿಗ್ತವೆ ಶಾಸನಗಳಲ್ಲಾಗಲಿ. ಅಥವಾ ಈಗ ಬಿಟ್ಟಿದೇವ ಅನ್ನೋರು ವಿಷ್ಣುವರ್ಧನ ಆಗಿ ಕನ್ವರ್ಟ್ ಆಗೋದು, ಶಾಂತಲೆ ಆಗಿ ಜೈನ ಆಗಿ ಉಳಿಯೋದು, ಈ ರೀತಿ ಎಲ್ಲ ಇದ್ದಾವೆ. ಗಂಗರು ಅವನತಿ ಹೊಂದಿದ ಮೇಲೂ ಜೈನಿಸಮ್ ಕಡಿಮೆ ಆಗಿದೆ. ಇದು ಮಾತ್ರ MP ಪ್ರಕಾಶ್ ಅವರ ಮನೆ ಹಂಗೆ ಇದೆ. ಅಂದರೆ ಈಗ ಇಲ್ಲಿ ಆ್ಯಕ್ಚುಲಿ ನಮ್ಮದು ಲೈಬ್ರರಿ ಇತ್ತು, ಅಲ್ಲಿ ಎದುರುಗಡೆನೇ ಆಗ ಇದಕ್ಕೆ ಒಂದು ಈ ಕಂಬ ಆದಮೇಲೆ ಒಂದು ಟೇಬಲ್ ಇಟ್ಕೊಂಡಿದ್ರು. ಅವ್ರು ರಾತ್ರಿ 12 ಗಂಟೆ 1 ಗಂಟೆ ತನಕ ಓದ್ಕೊಂತ ಕೂತ್ಕೊಂಡ್ರೆ, ಇದು ಆ್ಯಕ್ಚುಲಿ ಎದುರುಗಡೆ ಇರೋದು ಕಾಮನ್ಕಟ್ಟೆಯಿಂದ ಇದು ಅಲ್ಲಿ ಇದು ಸಿನಿಮಾ ಥಿಯೇಟ್ರು. ಯಾರು ಹೋಗಲಿ ಬರಲಿ ಇದೇ ದಾರಿನಲ್ಲೇ ಓಡಾಡ್ತಿದ್ರು. ಇದು ಅಕ್ಕೇರ್ಪೇಟೆ ಅಂತ, ಹಿಂದ್ಗಡೆ ಕೊಡಿಯಳ್ಳಿಯರ್ ಓಣಿ ಅಂತ ಇದೆ, ಮುಂದ್ಗಡೆ ಜೈನರ ಓಣಿ ಅಂತ ಇದೆ. ಇದೆಲ್ಲ ನಮಗೆ ಒಂದು ಪಕ್ಕದ ಮನೆಗಳು ಅಣ್ಣ ತಮ್ಮಗಳ ಥರ ಇರ್ತಾ ಇದ್ದಿದ್ದು. ಇವ್ರದ್ದು ಇಲ್ಲಿರೋರು ಚಟ್ರಿಕೆರು, ಅಲ್ಲಿ ಆ ಕಡೆ ಇರೋರು ಸರ್ವಸೆಟ್ರು, ಎದುರುಗಡೆ ಜೈನದ್ದು ಇದು ಇದೆ, ಬಸದಿ ಇದೆ. ಹಾಗೆ ತಂದೆಯವರು ರಾಜಕಾರಣಿಯಾಗಿ ಸಚಿವರಾದ್ಮೇಲೆ ಇದೇ ಮಾಡಲಿದ್ದಾರೆ. ಹೌದು, ಸೊ ಅವಾಗೆಲ್ಲ ಜನ ಬರೋರು. ಹೌದು, ಅದೇ ಹೇಳಿದ್ದಲ್ಲ, ಇಲ್ಲಿ ಈ ಮನೆ ಬಿದ್ದೋಗಿದೆ, ಇಲ್ಲೊಂದು ಬಾತ್ರೂಮ್ಗೆ ಕಿಟಕಿ ಇತ್ತು. ಅವರು ಇಲ್ಲಿ ಹೊರ ನಿಂತ್ಕೊಂಡು ಅವ್ರು ಮಾತಾಡೋರು, ಜನ ಒಳಗಡೆ ಅಪ್ಪಾಜಿ ಸ್ನಾನ ಮಾಡಬೇಕು, ರೆಸ್ಪಾನ್ಸ್ ಮಾಡಬೇಕಾಗಿತ್ತು. ಇದು ಅವ್ರ ತಂದೆ ಇದ್ದಿದ್ದು ಹಿಂದ್ಗಡೆ ಮನೆ. ಇಲ್ಲಿ ಒಂದು ದೊಡ್ಡ ಬಾವಿ ಇತ್ತು, ಅದು ಬಾವಿ ಮುಚ್ಚಾಕಿದ್ದಾರೆ, ಅದರಿಂದ ನಾವು ನೀರು ಸೇದ್ಕೊಳ್ತಾ ಇದ್ವಿ. ಕುಡಿಯೋ ನೀರು ಬಾವಿ ಬೇರೆ ಕಡೆ ಇತ್ತು. ಸೊ ಇದು ಮತ್ತು ಇದು ಭಾಳ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಆಮೇಲೆ ನಮ್ಮ ಸ್ಕೂಲು ಮನುಷ್ಯನಿಗೆ ಅವ್ರ ಬಾಲ್ಯನ ಯಾವತ್ತೂ ಮರೆಯೋಕ್ಕಾಗಲ್ಲ. ಹೌದು, ಇಲ್ಲಿ ಈಗ ಎಲ್ಲ ಮನೆಗಳು ಬಿದ್ದೋಗಿದ್ದಾವೆ, ಎಲ್ಲ ಕಂಬದ ಮನೆಗಳು, ದೊಡ್ಡ ದೊಡ್ಡ ಕಟ್ಟೆ ಮನೆಗಳು. ನಾವೆಲ್ಲ ಶಾವಿಗೆ ಎಲ್ಲ ಹೊಸಕ್ಕೆ ಹೋಗ್ತಾ ಇದ್ವಿ ಅವ್ರ ಮನೆಗಳಿಗೆಲ್ಲ. ಎಲ್ಲ ಥರದ ಆ್ಯಕ್ಟಿವಿಟೀಸ್ ಇಲ್ಲಿ ಆಗ್ತಿತ್ತು ಇಲ್ಲೆಲ್ಲ. ಮತ್ತು ಇಡೀ ಓಣಿನಲ್ಲಿ ಸೆಗಣಿ ಸಾರಿಸಿ ರಂಗೋಲಿ ಹಾಕಿದರೆ ಕಾಂಪಿಟೇಷನ್ ಇರ್ತಾಯಿತ್ತು ಹೆಣ್ಮಕ್ಳು. ನೋಡ್ತಾರೆ ಸೆಗಣಿ ಸಾರಿಸಿದ್ನಲ್ಲ ಬೀದಿ ಆ ಕಡೆ ಈ ಕಡೆ ಕಾಂಪಿಟೇಷನ್ ಮೇಲೆ ರಂಗೋಲಿ ಹಾಕೋರು ಹೆಣ್ಮಕ್ಳದ್ದು. ಅದೇ ಇದು ನಮ್ಮಲ್ಲೆಲ್ಲ ಹಟ್ಟಿ ಹಾಕೋದು ಅಂತಾರೆ, ಪಾಂಡವ್ರು ನೀಡೋದು ಅಂತಾರೆ, ಏನು ಕಲರ್ಫುಲ್ ಆಗಿರ್ತಿತ್ತು. ಆಮೇಲೆ ಇಲ್ಲಿ 3-4 ಮನೆಯಲ್ಲಿ ಇದು ಬಂದರೆ, ಪಂಚಮಿ ಹಬ್ಬ ಬಂದರೆ ಜೋಕಾಲಿಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಜೋಕಾಲಿಗಳು ಹುಸಿ ಅಂತ ಮಾಡ್ತಾರೆ. ಮುಂದಿಂದ ಹಿಂದ್ಲು ತನಕನೂ, ಮುಂದೆ ಬಾಗಿಲು ಹಿಂದ್ಲು ಬಾಗಿಲು ತನಕನೂ ಅದು ಜೋಕಾಲಿ ಆಡಿದರೆ ಬಡಿಬೇಕು, ಹಾಗೆ ಕಟ್ಟಿರ್ತಿದ್ರು, ಮೇಲೆ ಕಟ್ಟಿರ್ತಿದ್ರು. ಹೌದು ಹೌದು, ಆ ಥರ ಎಲ್ಲ ನಮ್ಮ ಬಾಲ್ಯ ಸುಂದರವಾದ ಬಾಲ್ಯನೇ. ಯಾರಿಗೂ ಸಿಗಲ್ಲ, ನಮ್ಮ ಮಕ್ಕಳಿಗೆಲ್ಲ ಇಲ್ಲ ಅದು. ಮನೆ ಒಳಗಡೆ ಈಗ ಎಲ್ಲ ಮಕ್ಕಳು ಲಾಕ್, ಈಗ ಅಪಾರ್ಟ್ಮೆಂಟ್ಸು ಕಾಂಪೌಂಡ್ ಬಿಟ್ಟು ಬರೋಂಗಿಲ್ಲ. ಹೌದು ಸ್ನೇಹಿತರೆ, ಇವರು MP ಪ್ರಕಾಶ್ ಅವ್ರು ಬಾಡಿಗೆಗಿದ್ರಲ್ಲ ಮನೆ ಮಾಲೀಕರು. ನಿಮ್ಮ ನಾಮಧೇಯವನ್ನು ತಿಳಿಸಿ. NM ಶಿವಯ್ಯ ಅಂತಾರೆ. NM ಶಿವಯ್ಯ, ಶಿವಯ್ಯನವರು. MP ಪ್ರಕಾಶ್ ಅವ್ರು ನೋಡಿದ್ದೀರಾ? ನೋಡಿದ್ವಿ. ನಿಮ್ಮ ಜೊತೆ ಏನಾರು ಒಂದು ಏನು ಮಾತಾಡಿದ್ರೆ ಹೇಳಿ. ಎಲ್ಲ ರಾಜಕೀಯದ ವ್ಯಕ್ತಿ ರೀ, ಒಳ್ಳೆ ಸದ್ಗುಣ ರಾಜಕಾರಣಿ. ಎಲ್ಲ ನಮ್ಮ ಹಡಗಲಿ ಅಂತಕ್ಕಂಥದ್ದು ಬೆಂಗಳೂರಲ್ಲಿ ಗೊತ್ತೇ ಇದ್ದಿಲ್ಲ. ಯಾವಾಗ MP ಪ್ರಕಾಶ್ ಕಾನ್ಸ್ಟಿಟ್ಯೂನ್ಸಿ ಅಂತಂದು ಅವಾಗಿಂದ ಹೂವಿನಡಗಲಿ ಒಂದು ಇದಕ್ಕೆ ಬಂತು, ಉತ್ತಮ ಮಟ್ಟಕ್ಕೆ ಬಂತು. ಹೂವಿನಡಗಲಿ ಅಂದರೆ ಹೆಸರು ಗೊತ್ತಿದ್ದಿಲ್ಲ. ಯಾವ ತಾಲ್ಕನಾಗ ಗೊತ್ತಿದ್ದು, ಬಟ್ ಆ ನೆಪ ಏನ್ರಿ ಹೂವಿನಡಗಲಿ ಎಲ್ಲಿ ಐತೆ ನಾವು ಗೊತ್ತಿಲ್ಲ, ಯಾವ ಮೂಲೆ ಐತೆ ಅಂತ. ಎಲ್ಲ ರಾಮಕೃಷ್ಣ ಹೆಗಡೆ ಅವ್ರನ್ನೆಲ್ಲ ಕರ್ಕೊಂಬರ್ತಾರೆ, ಚೀಫ್ ಮಿನಿಸ್ಟ್ರನ್ನ. ಅಲ್ಲಿಂದ J. ಪಟೇಲ್ರು ಬಂದಿದ್ದಾರೆ, ದೇವೇಗೌಡರು ಬಂದಿದ್ದಾರೆ. ಎಲ್ಲರೂ ಕರ್ಕೊಂಬಂದು ಮುಂದೆ ಎಲ್ಲ ಪ್ರಚಾರ ಮಾಡಿಸಿ ಎಲ್ಲ ಮಾಡಿ ಒಳ್ಳೆ ಹುಲಿಗುಡಿದು ಏತ ನೀರಾವರಿ ಯೋಜನೆ ಮಾಡಿದ್ದಾರೆ ಅವರು. ಇವತ್ತು ನಮಗೆ ಡ್ಯಾಮಿಗೆ ನೀರು ಇಷ್ಟು ನೀರು ಸೌಲಭ್ಯ ಇರ್ತಿದ್ದಿಲ್ಲ. ಹುಲಿಗುಡ್ ಪ್ರಾಜೆಕ್ಟ್ ಮಾಡಿದವ್ರೆ ಅವರೇ MP ಅವರೇ. ಎಷ್ಟು ಹೋಗ್ತದೆ ಬಾಡಿಗೆ ಅವ್ರ ಹತ್ರ? ಅವರು ಬಾಡಿಗೆ ಅಂದ್ರೆ ನಮ್ಮವರ ರಿಲೇಷನ್ ಇರ್ತಾರೆ. ನಮ್ಮ ಫಾದರ್ ಅವರು ಇಲ್ಲ ಎಷ್ಟಾಗಿ ಕೊಡ್ತದೆ ಅದು ದೊಡ್ಡ ಕಜಿ ಇಲ್ಲ ಇಲ್ಲ ಹೇಳಕ್ ಬಂದು ಬಿಡ್ರಿ, ನಮಗೆ ನಾಚಿಗೆ ಅಂತ ಹೇಳಕ್ಕ ನಾಚಿಗೆ ಇಲ್ಲ, ಮನೆ ಬಿಟ್ಟೆ ಹೋಗಲ್ಲ. ಇಲ್ಲ ಅಯ್ಯ ಬಿಡ್ರಿ ಬರ್ರಿ, ಹೋಗೋದಿಲ್ಲ. ಅವ್ರು 50 ರೂಪಾಯಿ ಕೊಡ್ತಿದ್ರಿ. ಯಾವ ವರ್ಷ? ಅವು ನಮಗೆ ನೆನ್ಪು ಬರ್ದಂಗೆ 93-94 ಅಲ್ರಿ, 30 ವರ್ಷದಿಂದ. ಹ್ಞೂ ರೀ, 50 ರೂಪಾಯಿ ಬಾಡಿಗೆ ಕೊಡೋದು. ವೆರಿ ಗುಡ್. ಹ್ಞೂ ರೀ, ಅಷ್ಟೇ ಅದು. ಆಮೇಲೆ ಹೋಗ್ಲಿ ಬಿಡ ಅಂತಿದ್ವಿ ನಾವು. ಅದು ಏನು ಬಿಡಪ್ಪ ಅಂತ ನಮ್ಮ ರಿಲೇಷನ್ನಾಗ ಏನು ಹೋಗ್ಲಿ ಬಿಡ್ರಿ ಅಂತಿದ್ವಿ. ಅದನ್ನು ಹೇಳ್ತಾ ಇಲ್ಲ ಅವರು.
ಈಗ ನಿಮ್ಮ ತಂದೆ ಮನೆ ಬಾಡಿಗೆ ಎಷ್ಟಿತ್ತು? ಇಲ್ಲ, ಈ 63ರಲ್ಲಿ ಬಂದಾಗ ಅವಾಗೆಲ್ಲ ಇದು ಇದೂ ಅಲ್ಲ, ರೂಪಾಯಿನೂ ಅಲ್ಲ ಇತ್ತು, ನನಗೆ ಗೊತ್ತಿಲ್ಲ. ಇವ್ರ ತಂದೆ ಮಾಸ್ಟ್ರು, ಈ ಉದ್ದಕ್ಕೂ ಮನೆಗಳು ಕಟ್ಟಿಸಿ ಬಾಡಿಗೆ ಕೊಡೋದು, ಅಲ್ಲಿನೂ ಬಾಡಿಗೆ ಕೊಡೋದು. ನಮ್ಮ ತಾತ ಅವರು ಅವಾಗಿನ ಅಪ್ಪಾಜಿ ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ವಾರಕ್ಕೊಂದ್ಸತಿ ಬಂದಾಗ ತರಕಾರಿಗೆ ಮನೆ ನಡೆಸೋಕ್ಕೆ ಅಂತೆಲ್ಲ ಹೇಳಿ 10 ರೂಪಾಯಿನೋ ಏನೋ ಕೊಟ್ಟು ಹೋಗ್ತಿದ್ರಂತೆ, ಅಮ್ಮ ಹೇಳ್ತಾ ಇದ್ರು. ಅದರಲ್ಲೂ ಬಾಡಿಗೆ ಕಟ್ತಿದ್ರೇನೋ. ಇಲ್ಲಿ ಆ್ಯಕ್ಚುಲಿ ಇದು ಮುಂದೆ ಇರಲಿಲ್ಲ ಅಂತೆ, ಕಟ್ಟಿ ಇತ್ತಂತೆ ಆ ಕಡೆ ಈ ಕಡೆ. ನಮ್ಮ ಅಕ್ಕ ಅವರೆಲ್ಲ ಹುಟ್ಟಿದ ಮೇಲೆ ಅದನ್ನು ಮೇಲ್ಗಡೆ ಮಾಡಿ ಹಿಂದ್ಗಡೆ ಇತ್ತು. ನಂತರದಲ್ಲಿ ಇವರು ಏನೋ ಕಷ್ಟ ಅದು ಇದು ಅಂದಾಗ ಇವ್ರ ತಂದೆ ಇರಲಿಲ್ಲ ಆಗಲೇ. ಇವ್ರ ಅಣ್ಣ ತಮ್ಮ ಮತ್ತು ಅಕ್ಕ ತಂಗಿಯರಿಗೆ ಎಲ್ಲ ಮದುವೆ ಮಾಡೋದು ಅದೆಲ್ಲ ಜವಾಬ್ದಾರಿ ಇವ್ರ ಅಣ್ಣ ತಮ್ಮನ ಮೇಲೆ ಇದ್ದಾಗ ಇದಕ್ಕೆ ಬಾಡಿಗೆ ಇಲ್ಲ, ಅವ್ರಿಗೆ 50,000 ಕೊಡಬೇಕು ಅಂತ 50,000 ಕೊಟ್ಟಿತ್ತು. ಒಂದು ಬಲ್ಕ್ ಅಮೌಂಟ್. ಆವಾಗ ಬಡ್ಡಿ ಇಲ್ಲ, ಇದು ನಮಗೆ ಬಾಡಿಗೆ ಇಲ್ಲ ಅಂತ. ಅದಕ್ಕೆ ಏನಂದರೆ 2019ರಲ್ಲಿ ಬಂದುಬಿಟ್ಟು ನಮಗೆ 50,000 ವಾಪಸ್ ಕೊಟ್ಬಿಟ್ಟು ಮನೆ ಬಿಡಿಸ್ಕೊಂಡ್ರು. ಲೀಸ್ ಥರ. ಹೌದು. ಥ್ಯಾಂಕ್ ಯು ಸರ್. ಸೊ ಸ್ನೇಹಿತರೆ, ಇದು ನೀವು ನೋಡಿದ್ದು ನಮ್ಮ MP ಪ್ರಕಾಶ್ ಸರ್ ಅವರ ಬಾಡಿಗೆ ಮನೆ ಕಥೆ. ಸ್ನೇಹಿತರೆ ನೋಡಿ, ಸಮಾಜವಾದಿ ರಾಜಕಾರಣಿ. ಅವರು 1983ರಲ್ಲೇ ಶಾಸಕರು, ಸಚಿವರು. ಆದರೆ 93-94ವರೆಗೂ ಇದೇ ಬಾಡಿಗೆ ಮನೆಯಲ್ಲಿದ್ದಾರೆ ನೋಡಿ ಅವರು. ಈ ದೇವಸ್ಥಾನ ನಿಮ್ಮ ತಂದೆ ಇದ್ದಾಗಲೂ ಇತ್ತು? ಹೌದು, ಇದು ನಮ್ಮ ಮನೆ ಎದುರುಗಡೆನೇ ದೇವಸ್ಥಾನ ಅಲ್ಲ, ಇಲ್ಲೆಲ್ಲರೂ ದೇವಸ್ಥಾನ ಕಂಪಲ್ಸರಿ ಬರೋ ಅಂತಾರೆ. ಇದಕ್ಕೆ ಅಕ್ಕೇರ್ಪೇಟೆ ಅಂತ ಕರೀತಾರೆ. ಇದಕ್ಕೆ ಅಕ್ಕೇರ್ಪೇಟೆಯಿಂದ ಯಾರು ಬಂದರೂ ನಮ್ಮ ಮನೆಯಿಂದಲೇ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡೇ ಮುಂದಕ್ಕೆ ಹೋಗಬೇಕಾಗಿತ್ತು. ಇಲ್ಲಿ ವಿಶೇಷ ಏನಂದರೆ, ಏನೇ ಕಾರ್ಯಕ್ರಮಗಳಾದ್ರೂ ಅಪ್ಪಾಜಿಯವ್ರ ಭಾಗವಹಿಸಿಕೆ ಇತ್ತು. ನಾನು ನಿಮಗೆ ಆವಾಗಲೇ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದೆ, ಲಾ ಮಾಡಬೇಕಾದ್ರೆ ಅಪ್ಪಾಜಿ ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕಕ್ಷಿಗಾರರೆಲ್ಲ ಬಂದುಬಿಡ್ತಾಯಿದ್ರು, ನಾವು ದೇವಸ್ಥಾನದಲ್ಲೇ ಮಲಗಿಸ್ತಿದ್ವಿ ಅಂಥೇಳಿ. ಈ ಥರ ಕಟ್ಟೆ ಕಲ್ಲುಗಳಿರಲಿಲ್ಲ, ಹಳೆಯ ಕಾಲದ ಕಲ್ಲುಗಳಿದ್ವು. ಇದೆಲ್ಲ ಕ್ಲೋಸ್ ಇರಲಿಲ್ಲ, ಓಪನ್ ಇತ್ತು. ಯಾರು ಬಂದರೂ ಇಲ್ಲಿ ಮಲ್ಕೋಬೋದಾಗಿತ್ತು. ಅವ್ರಿಗೆ ನಾವು ಜಾತಿ ಗೀತೆ ಏನೂ ಕೇಳ್ತಾ ಇರಲಿಲ್ಲ. ಅವ್ರಿಗೆ ಬಟ್ಟೆ ಚಾಪೆ ದಿಂಬು ಕೊಟ್ಬಿಟ್ರೆ ಅವ್ರು ಇಲ್ಲಿ ಉದ್ದಕ್ಕೆ ಮಲ್ಕೊಳ್ತಾ ಇದ್ರು. ಒಂದ್ಸತಿ ನಮ್ಮ ಮನೆಯಲ್ಲೇ ಜಗಳ ಆದಾಗ ನಾವು ಮಕ್ಕಳೆಲ್ಲ ನಮ್ಮಮ್ಮ ಹೊಡೆದು ಹೊರಗೆ ಹಾಕಿದ್ರು, ಇದು ಮಾಡಿರಿ ಅಂಥೇಳಿ. ಹೊರಗೆ ಸಣ್ಣರಿದ್ದಾಗ ಹೊರಗೆ ಹಾಕಿದರೆ ಅದು ಭಾಳ ಅಂದರೆ ನಾವು 4 ಜನ ಮತ್ತು ನಮ್ಮ ಕಸಿನ್ ಒಬ್ಬನು ಬರ್ತಾಯಿದ್ದ, 5 ಜನ ಇದ್ವಾ. ಅವ್ರಿಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಅಂತ ಹೊರಗೆ ಹಾಕಿದಾಗ ನಾವೆಲ್ಲರೂ ಸುಮ್ಮನೆ ನಿಂತ್ಕೊಂಡು ಬಾಗಿಲು ಕಾಯ್ತಾಯಿದ್ದೀವಿ. ನಮ್ಮಮ್ಮ 1 ತಾಸು 2 ತಾಸು ಆದಮೇಲೆ ಬಾಗಿಲು ತೆಗೆದು ನಮ್ಮನ್ನು ಒಳಗೆ ಕರ್ಕೊಂಡಿದ್ದಾರೆ. ಸುಮಕ್ಕ ನಮ್ಮ ಜೊತೆಗಿಲ್ಲ, ಎಲ್ಲೋ ಒಂದು ಸುಮ ಅಂತ ಕೇಳಿದ್ರು. ರಾತ್ರಿ ಅದು ನೋಡಿದ್ರೆ ಈ ಕಕ್ಷಿಗಾರ ಜೊತೆಗೆ ಬಂದು ಮಕ್ಕಂಬಿಟ್ಟಿದ್ದಾಳೆ. ನಮ್ಮನ್ನ ಕೈ ಬಿಟ್ಟು ಹಾಗೆ ಬೇಕೆ ಆರಾಮ ಮಕ್ಕಂಬಿಟ್ಟಿದ್ದಾಳೆ. ಈ ಥರ ಈ ಮನೆಯಲ್ಲಿ ನಾವು ಮಾಡಿದಷ್ಟು ಚೇಷ್ಟೆಗಳು. ಆಮೇಲೆ ನಾವು ದಿನನಿತ್ಯ ಚೋಳು, ಹಾವು, ಜರಿ. ನಾನು ಚೋಳು ಕಟ್ಸ್ಕೊಂಡಿದ್ದೀನಿ, ನಮ್ಮ ಅಕ್ಕ ಜರಿ ಕಟ್ಸ್ಕೊಂಡಿದ್ದಾಳೆ. ಇವತ್ತು ಹಾವಿಲ್ಲ ಅಂತ ಹೇಳಿ ಮನೆ ಒಳಗೆ ಹೋದರೆ ಹಾವು ಕಾಣಿಸ್ತಾ ಇತ್ತು. ಯಾಕಂದರೆ ಇವೆಲ್ಲ ಮೇಲು ಮುದ್ದೆ ಮನೆಗಳು, ತಂಪಿರ್ತವೆ. ಹಾವಿಗೆ, ಇಲಿಗಳಿಗೆ ಎಲ್ಲ ವಾಸಿಸ್ತಾರೆ. ಹೌದು ಹೌದು. ಆಮೇಲೆ ಅಪ್ಪಾಜಿಯವ್ರದ್ದು ಇಲ್ಲಿ ಕಿಟಕಿ ಹತ್ರ ಒಂದು ಮಂಚ ಇತ್ತು. ಹಳೆ ಮನೆ ಆಗಿರೋದ್ರಿಂದ ಮುಖದ ಮೇಲೆ ಮಣ್ಣು ಬೀಳ್ತಾ ಇತ್ತು. ಅದಕ್ಕೆ ಏನು ಮಾಡಿದ್ರು ಅಂದರೆ, ಅಪ್ಪಾಜಿ ಅವರು ಬಂದಾಗೆಲ್ಲ ಬೆಂಗಳೂರಿಂದ ಅಥವಾ ಬೇರೆ ಕಡೆಯಿಂದ ಬಂದಾಗ ಅಲ್ಲೊಂದು ಟವಲ್ ಹಾಕೊಂಡ್ಬಿಡೋರು. ಮಣ್ಣು ಬಿದ್ರೂ ಆ ಟವಲ್ ಮೇಲೆ ಬೀಳ್ತಾ ಇತ್ತು. ಅದ್ರ ಕೆಳಗಡೆ ಪರದೆ ಕಟ್ಕೊಳ್ಳೋರು ಅವರು. ಮತ್ತು ಭಾಳ ಶಿಸ್ತಂದರೆ ಅವರು ತಾವು ಎದ್ದ ತಕ್ಷಣ ತಮ್ಮ ಹೊಚ್ಕೊಳ್ಳೋದನ್ನು ಮರ್ಚಿಡೋದು, ಪರದೆ ಬಿಚ್ಚಿ ಮರ್ಚಿಡೋದು. ರಾತ್ರಿ ಮತ್ತೆ ತಾವೇ ಪರದೆ ಕಟ್ಕೊಂಡು ಎಲ್ಲ ಸುತ್ತ ಬೆಡ್ ಎತ್ತಿ ತುರುಕಿ ಇಲ್ಲಿ ಮುಂದುಗಡೆ ಹಾಲಲ್ಲಿ ನಮಗೆ 3 ಜನಕ್ಕೆ ಮಲ್ಕೊಳಕ್ಕೆ ಕೊಡೋರು ಜಾಗನ. ನನಗೆ ಸುಮಾ ಮತ್ತು ರವಿಯಣ್ಣ ಇಲ್ಲಿ ಮಲ್ಕೊತಾ ಇದ್ವಿ. ಎಲ್ಲ ರೆಡಿ ಮಾಡಿಡೋರು ಅವರು. ಯಾವತ್ತೂ ಇದು ಮಾಡ್ತಿರಲಿಲ್ಲ. ಒಂದು ಕರ್ಚೀಫಿಂದ ಒಂದು ಟವಲಿಂದ ಅದು ಐರನ್ ಆಗಿರಬೇಕಾಗಿತ್ತು ಅವ್ರಿಗೆ. ಒಂದು ಸೂಟ್ಕೇಸ್ ಯಾವಾಗಲೂ ರೆಡಿ ಇಟ್ಟಿರ್ತಿದ್ರು. ಬೆಂಗಳೂರಲ್ಲಿ ಒಂದು ಸೂಟ್ಕೇಸು, ಹಡಗಲೆಲ್ಲ ಒಂದು ಸೂಟ್ಕೇಸು. ಇಲ್ಲಿಂದ ಬೆಂಗಳೂರಿಗೆ ಹೋದ ತಕ್ಷಣ ಆ ಸೂಟ್ಕೇಸ್ ತೊಗೊಂಡೋಗೋರು, ಮೈಲಿಗೆ ಬಟ್ಟೆ ಅಲ್ಲಿ ಬಿಡೋರು. ಆ ಸೂಟ್ಕೇಸ್ ತೊಗೊಂಡು ಮತ್ತೆ ಹಡಗಲಿಗೆ ವಾಪಸ್ ಬರೋರು. ಓಡಾಡೋದು ಕಾರಲ್ಲೇ ಇರೋದು ಯಾವಾಗಲೂ ಹಾಗೆ. ಪುಸ್ತಕದ ಹೇಳಿದೆ ತುಂಬ ಅಭಿಮಾನ ಅಂತ. ಇಲ್ಲಿ ಒಂದು ಕಲ್ಚರಲ್ ಕಾರ್ಯಕ್ರಮ ಯಾವಾಗಲೂ ನಡೀತದೆ ಗೌರಿ ಹುಣ್ಣಿಮೆಯಲ್ಲಿ. ನಮ್ಮ ಇಡೀ ಓಣಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು 5 ದಿನ ಮುಂಚೆ ಅಲ್ಲಿ ಹಳ್ಳಕ್ಕೆ ಹೋಗಿ ಮಣ್ಣಿನ ಗೌರಮ್ಮನ ಮಾಡ್ಕೊಂಬರ್ತಾರೆ. ಮಾಡ್ಕೊಂಬಂದು ಆ ಮೂಲೆಯಲ್ಲಿ ಇಡ್ತಾರೆ. ಮೂಲೆಯಲ್ಲಿ ಇಟ್ಟಾದ್ಮೇಲೆ 5ನೇ ದಿನ ಇಲ್ಲಿ ಒಂದು ಮರದ್ದು, ಈಗ ಕಲ್ಲಿಂದ ಮಾಡಿದ್ರು ಅದನ್ನ ತೆಗೆದಿದ್ದಾರೆ. ಕಲ್ಲಿಂದ ಗೌರಿ ಗಣೇಶನ ಗೌರಿ ಮತ್ತು ಇವ್ರನ್ನ ಮಾಡಿ ಇಟ್ಟಿರ್ತಾರೆ. ಅದೇನಂದರೆ, ನಾವು ಈ ಥರ ಮಕ್ಕಳಿದ್ದಾಗ ಗೌರಿ ಮಾಡ್ಕೊಂಬಂದಮೇಲೆ 5 ದಿನ ಆರತಿ ತೊಗೊಂಡು ಬರ್ತೀವಿ. ಆರತಿ ತೊಗೊಂಡು ಏನಾದರೂ ಸ್ವೀಟು ಎಲ್ಲ ತೊಗೊಂಡು ಒನ್ನರಿಕೆ ಹೂವು ಅಂತ ಬರುತ್ತೆ. ಒನ್ನರಿಕೆ ಹೂವು ಮತ್ತು ಆಕಾಶ ಮಲ್ಲಿಗೆ ಹೂವಿಂದ ರೆಡಿ ಮಾಡಿಕೊಂಡು ಆಗ ಮಣ್ಣಿನ ಗೌರಿಗೆ ಪೂಜೆ ಮಾಡ್ತೀವಿ. ಮಾಡಿ ಅದಕ್ಕೆ ಹಾಡು ಹೇಳ್ತೀವಿ, ಗೌರಿ ಗೌರಿ ಗಣ ಗೌರಿ ಅಂಥೇಳಿ ಮನೆಯಿಂದನೇ ಹಾಡು ಹೇಳ್ಕೊಂಡು ಬರೋದು. ಬಂದುಬಿಟ್ಟು ಅಲ್ಲಿ ಪಪ್ರಮೆಂಟ್ ಒಂದು 10 ತಂದಿದ್ವಿ ಅಂದರೆ ಒಂದೇ ಒಂದು ಪಪ್ರಮೆಂಟ್ ಅಲ್ಲಿ ಇಟ್ಟು ಪೂಜೆ ಮಾಡಿ ಉಳಿದಿದ್ದ ಪಪ್ರಮೆಂಟೆಲ್ಲ ನಮಗೆ. ಹಾಗೆ ಅವತ್ತು ಫೈನಲ್ ಅವತ್ತು ಗೌರಿ ಹುಣ್ಣಿಮೆ ದಿನ ಸಕ್ಕರೆ ಹಚ್ಚು ಅಂತ ಮಾಡ್ಕೊತೀವಿ. ಇಡೀ ತಟ್ಟೆನಲ್ಲಿ ಸಕ್ಕರೆ ಹಚ್ಚಿಟ್ಬಿಟ್ಟು 2 ದೀಪ ಇಟ್ಕೊಂಡು
ಬಂದು ಇಲ್ಲಿ ಅವತ್ತಿನ ದಿನ ಇಲ್ಲಿ ನೋಡಬೇಕು ಹೆಣ್ಮಕ್ಳು ಕಲರು ನೀಟಾಗಿ ರೆಡಿಯಾಗಿ ಬಂದು ಇಲ್ಲೆಲ್ಲ ಆರತಿ ಬೆಳಗ್ಗೆ ಎಷ್ಟು ಕಲ್ಕಲ ಅಂತ ಇರುತ್ತೆ ಅಂದರೆ ಓಣಿ ಅಷ್ಟು ಕಲರ್ಫುಲ್ಲಾಗಿರುತ್ತೆ. ಅದೆಲ್ಲ ನಾವು ಸಣ್ಣವರಿದ್ದಾಗೂ ಮಾಡ್ತಾಯಿದ್ವಿ, ಈಗೂ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮಣ್ಣಿಂದ ಬರ್ತಾರೆಲ್ಲ ಗೊತ್ತಿಲ್ಲ ನನಗೆ, ನಾವು ಮೊದಲೇ 5 ದಿನ ಬರ್ತಾಯಿದ್ವಿ, ಈಗ ಬರೀ ಆಗ ಇದನ್ನು ಕಲ್ಲಿಂದಷ್ಟೇ ಇಟ್ಟು ಪೂಜೆ ಮಾಡ್ತಾರೆ ಅನಿಸುತ್ತೆ. ಈಗ ಸ್ವಲ್ಪ ಇತ್ತೀಚೆಗೆ ರಿನೋವೇಟ್ ಮಾಡಿದಾಗ ತೆಗೆದಿದ್ದಾರೆ ಗೌರಿ ಇದನ್ನು. ಇದು ಕೊಟ್ರೇಶ್ವರ ಅಂತೂ ಪಂಚಗಣಾಧೀಶ್ವರದಲ್ಲಿ ಒಬ್ಬರು. ಇವ್ರ ಪವಾಡಗಳೇ ಜಾಸ್ತಿ. ನಿಮ್ಮ ಕಡೆ ಚಿತ್ರದುರ್ಗದ ಕಡೆ ಎಲ್ಲರೂ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಜಾಸ್ತಿ. ಹೌದು. ಹಾಗೆಯೇ ಇವ್ರ ತಮ್ಮ ಅಥವಾ ಅಣ್ಣ ಗೋಣಿ ಬಸವೇಶ್ವರ ಅಂತ ಹೇಳಿದೆ ಕೂಲಳ್ಳಿ, ನೀವು ಹೋಗಿದ್ರಿ ಆ ಕಡೆ, ಆ ವ್ಯಕ್ತಿದು ಗೋಣಿ ಬಸವೇಶ್ವರ ಅಂತ ಇಲ್ಲೊಂದು ದೇವಸ್ಥಾನ ಇದೆ. ಅವರು ಪವಾಡ ಪುರುಷರು, ಸುತ್ತ ಎಲ್ಲ ಹೋಗಿ ಪವಾಡಗಳು ಮಾಡಿದ್ದಾರೆ. ಗುಮ್ಗೋಳ ಅಂತ ಒಂದು ಊರಿದೆ, ಅವರು ಅಲ್ಲೇ ಸಮಾಧಿ ಆದರು ಅಂತಾರೆ ಇವರು ಗೋಣಿ ಬಸವೇಶ್ವರ. ಅದು ನೀವು ನೋಡಲೇಬೇಕು. ನದಿ ಹಿಂದ್ಗಡೆ ಇದೆ, ಮಠದೊಳಗೇ ಬಾವಿ ಇದೆ, ನೀರಿದೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ಲೇಸ್ ಗುಮ್ಗಳ. ನೀವು ಆ ಕಡೆ ಆದರೆ ಇದು ನಮಗೆ ಹಾವೇರಿ ಗದಗ ಜಿಲ್ಲೆಗೆ ಸೇರುತ್ತೆ. ಈ ಕಡೆಯಿಂದ ನಾವು ಅಪ್ಪಾಜಿ ಡ್ಯಾಮ್ ಇದೆಯಲ್ಲ ಅಲ್ಲಿಂದ ಹೋದರೆ ಆಯಿತು, ಗುಮ್ಗಳ ಸಿಗುತ್ತೆ. ಸ್ನೇಹಿತರೆ ನೋಡಿ, ಇವರು ಬೆಲ್ಲದ ಕೊಟ್ರಪ್ಪನವರು ಸ್ನೇಹಿತರೆ, ತುಂಬ ಒಳ್ಳೆ ಕಲಾವಿದರು. ಮತ್ತು ರಂಗಭಾರತಿ ಏನಿದೆಯಲ್ಲ, MP ಪ್ರಕಾಶ್ ಅವರ ಕನಸಿನ ರಂಗಮಂದಿರ ಮತ್ತು ತಂಡ, ಅಲ್ಲಿ ನಿರ್ದೇಶಕರು ಮತ್ತು ಅದರ ಮುಖ್ಯಸ್ಥರಾಗಿದ್ದಂಥವರು ಒಳ್ಳೆ ನಟರು, ನಿರ್ದೇಶಕರು ಬೆಲ್ಲದ ಕೊಟ್ರಪ್ಪನವರು ಇವ್ರ ತಂದೆ. ಹೌದು ಸರ್, ನಮ್ಮ ತಂದೆಯವರು. ನಮಗೆ ಅವ್ರು ಕಳ್ಕೊಂಡಿರೋದು ತುಂಬ ನ್ಯಾಯ. ಲೈಕ್ MP ಪ್ರಕಾಶ್ ಸರ್ ಕಳ್ಕೊಂಡಿರೋದು ನಮಗೆ ಎಷ್ಟು ದುಃಖ ಅಂದರೆ ಅಷ್ಟು ದುಃಖನೇ ಇದೆ. ಅವರು ಇದ್ದಿದ್ರೆ ಇನ್ನೂ ಹೂವಿನಡಗಲಿ ತುಂಬ ಬೆಳೀತಾ ಇತ್ತು, ಅಂದರೆ ಅಷ್ಟು ಬೆಳೀತಾ ಇತ್ತು. ನಾವು ಕೆಲವೊಂದು ವ್ಯಕ್ತಿಗಳನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ನೆಕ್ಸ್ಟ್ ಜನ್ಮ ತಾಳಿದ್ರೂ ಅಂಥವ್ರು ಸಿಗಲ್ಲ, ಅಷ್ಟು ಒಳ್ಳೆಯ ವ್ಯಕ್ತಿಗಳು. ನಾವು ಹಾಗೆ ಜೀವನ ನಡೀತಾ ಇದ್ದೀವಿ. ಅವ್ರ ದಾರಿಯಲ್ಲಿ, ಅವ್ರ ಹಾದಿಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಅವ್ರದ್ದೇ ರೀತಿಯಾದ ಒಂದು ಏನು ನ್ಯಾಯ ನೀತಿಗಳಿದ್ದು ಅದೇ ನಾವು ಪಾಲಿಸ್ತಾ ಇದ್ದೀವಿ. ತಮ್ಮ ಹೆಸರು? ಉಷಾ ಬೆಲ್ಲದ್ ಅಂತ, ನಾನೇ ಬರೆದಿರೋದು. ಲೇಖಕಿ, ಬರಿತಾ ಇರ್ತೀನಿ. ನಂದು ಆ್ಯಕ್ಚುಲಿ BE.M.Tech. ಹೌದು, ನಾನಿಬ್ಬರು ಮಕ್ಕಳು, ಟ್ವಿನ್ಸ್. ನಾನು ಅಪ್ಪಾಜಿಗೆ ನಾನು 3ನೇ ಮಗಳು. 2 ಅಕ್ಕ, ಜ್ಯೋತಿ, ಗೀತಾ. ನಮ್ಮ ತಾಯಿಯವರಿದ್ದಾರೆ, ರತ್ನ ಬೆಲ್ಲದಂತ, ಇಲ್ಲೇ ಇದೆ ಮನೆ. ಸೊ ಹಾಗಾಗಿ ಈ ಏರಿಯಾ, ಈ ಓಣಿ ಏನಿದೆ ನಮಗೆ ಚಿಕ್ಕ, ನಾವು ಬೆಳೆದಿದ್ದೆಲ್ಲ ಹುಟ್ಟಿದೆಲ್ಲ ಇಲ್ಲೇ. ಸೊ ಹಾಗಾಗಿ ನಮಗೆ ಸುಮಕ್ಕ ಆಯಿತು, ಲತಕ್ಕ ಆಯಿತು, ಅವರೆಲ್ಲ ನಮ್ಮ ಮನೆ ಥರನೇ ಅವರೆಲ್ಲ. ಸರ್ MP ಪ್ರಕಾಶ್ ಸರ್ ಅಂತರೂ ನಿಜವಾಗ್ಲೂ ಅವರಿಂದನೇ ನಾವೆಲ್ಲ ಬೆಳೆದಿರೋದು. ಈ ಹೂವಿನಡಗಲಿ ಆಯಿತು, ಸುತ್ತಮುತ್ತ ಏರಿಯಾ ಆಯಿತು, ತುಂಬ ಬೆಳೆದಿದೆ. ಅವರಿನ್ನೂ ಅಕ್ಕ ಅಣ್ಣ ಅವರೆಲ್ಲರೂ ಬೆಳೆಸ್ಕೊಂತಾನೆ ನಮಗೂ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮ ತಂದೆಯವರು ತೀರ್ಕೊಂಡಿದ್ದೆ ಅವಾಗ? ಅವರು 2012 ತೀರ್ಕೊಂಡ್ರು. ಸ್ನೇಹಿತರೆ, MP ಪ್ರಕಾಶ್ ಅವ್ರು ತೀರ್ಕೊಂಡು 3 ವರ್ಷ ತೀರ್ಕೊಂಡ್ಬಿಟ್ಟವ್ರೆ. ಹೀಗಾಗಿ ಸ್ವಲ್ಪ ರಂಗಭಾರತಿ ತುಂಬ ಲಾಸ್ ಮಾಡಿಕೊಂಡ್ರು. ಲೈಕ್ ಅಂಥ ವ್ಯಕ್ತಿಗಳನ್ನ ಹೋಗಿದ್ದು ಅವರಿಗೆ ಒಂದು ಸ್ವಲ್ಪ ಆಯಿತು. ಆದರೆ ಸುಮಕ್ಕ ಅವ್ರು ನಡ್ಸ್ಕೊತ ಬರ್ತಿದ್ದಾರೆ, ಇನ್ನೂ ಚೆನ್ನಾಗಿ ಬೆಳೀಲಿ ರಂಗಭಾರತಿ ಅಂತ ಆಶಿಸ್ತೀವಿ. ಇವಾಗ ಮಕ್ಕಳಿದ್ದಾರೆ, ಸೊ ಮಕ್ಕಳಿಗೋಸ್ಕರ ಕೆಲಸ. ಅವ್ರು ಬರೀ ಜಾಬ್ ಅಲ್ಲ, 200% ಡಬಲ್ ಜಾಬ್ ಅವ್ರಿಗೆ, ಫುಲ್ ಟೈಮ್ ಜಾಬ್. ಯಾಕಂದರೆ 2 ಟ್ವಿನ್ಸ್ ಇದ್ದಾರೆ ನೋಡಿ, ಅವರು 2 ಮಕ್ಕಳಿದ್ದಾರೆ. ಏನು ಇವ್ರ ಹೆಸರು? ವಿರಾಜ್. ಬಟ್ ಇವರೇ ಬೆಲ್ಲದ ಕೊಟ್ರಪ್ಪವರು. ಹುಟ್ಟಿದಾಗ ಹಿಂಗೆ ಇದ್ದು, ನಮ್ಮ ತಂದೆಯವ್ರ ಥರನೇ ಇದ್ದ. ಸೊ ಇವರಿಗೆ ಅಪ್ಪಾಜಿ ಅಂತ. ಹೌದೌದು, ಅದೇ ನಂಬಿಕೆ ಇದೆ ನಮಗೆ. ಹಾಗಾಗಿ ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯ್ತು ಸರ್, ನಿಮ್ಮ ಮಾಧ್ಯಮದಲ್ಲಿ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ, ಆ್ಯಕ್ಚುಲಿ ನೋಡ್ತಾನೆ ಇರ್ತೀನಿ. ತುಂಬ ಖುಷಿ ಆಯ್ತು ನನಗೆ. ನನ್ನ ಸಹೋದರಿಗೆ ಒಳ್ಳೆದಾಗಲಿ, ಬೆಲ್ಲದ ಕೊಟ್ರಪ್ಪನವ್ರಿಗೂ ಕುಟುಂಬಕ್ಕೆ ಒಳ್ಳೆದಾಗಲಿ. ಥ್ಯಾಂಕ್ ಯು. ಹೂವಿನ ಅಡಗಲಿ ನಮ್ಮ ಸ್ನೇಹಿತರಿಗೆ ಒಳ್ಳೆದಾಗಲಿ. ಏನು ಪುಸ್ತಕ ಇದು? ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಶ್ರೀ ಗುರು ಪರಂಪರೆ ಮಹಾತ್ಮೆ. ಕರ್ಣಂ ಕೊಟ್ರಪ್ಪ, ತಂದೆ ಕರ್ಣಂ ಕೆಂಚಪ್ಪ. ಸ್ನೇಹಿತರೆ, ಇವರು ಶೈಲಜಾ ಅವರು, ರವೀಂದ್ರ ಅವರು ದಂಪತಿಗಳು, ಹೂವಿನ ಹಡಗಲಿಯವರು, ಅವ್ರ ಕಲಾ ಮಾಧ್ಯಮ ವೀಕ್ಷಕರು, ಸಹೃದಯಿಗಳು. ಜೊತೆಗೆ ಅವರು ಯೂಟ್ಯೂಬ್ ಕೂಡ ನಡೆಸ್ತಾರೆ. ಅವ್ರು ನಮ್ಮ ಹಡಗಲಿಗೆ ಬಂದ ಕಾರಣಕ್ಕೆ ನಮಗೆ ಒಂದು ಗೌರವ ಸಲ್ಲಿಸಿದ್ರು. ದೊಡ್ಡ ಏನೋ ಭಾಳ ದೊಡ್ಡದಿದ್ದು ನಮಗಿದು, ಕ್ಷಮೆ. ಹಾಗಾಗಿ ನಾವು ಇದಕ್ಕೆ ಅರ್ಹರಲ್ಲ ನೋಡಿ. ಇವರು MP ಪ್ರಕಾಶ್ ಅವರ ಮಗಳು ಅಂತ ಮೊದಲಿಂದನೇ ಇದು ಇಲ್ಲೆಲ್ಲ ಬರ್ತಿರ್ತಾರೆ, ಅದನ್ನ ಮಾಡ್ತಾರೆ. ಅಕ್ಕರ್ ಅಂತಾನೆ ನಾವು ಅವ್ರನ್ನ ಕರೆಯೋದು. ಮತ್ತೆ ಕಾಲೇಜ್ ಕಾರ್ಯಕ್ರಮ ಏನೇ ಇರಲಿ ಬರ್ತಿರ್ತಾರೆ. ನಮಗೇನಾದ್ರು ಸಮಸ್ಯೆಗಳಿರಲಿ ಹೇಳ್ಕೊಂಡಾಗ ಕೂಡ ಅವ್ರು ತಕ್ಷಣ ಸ್ಪಂದಿಸ್ತಾರೆ ಅವರು. ಹಾಗಾಗಿ ನಮಗೊಂದು ಬಲ
ಹೆಣ್ಮಕ್ಳಿಗೆ ಮತ್ತು ಏನಾದರೂ ಸಮಸ್ಯೆಗಳಿದ್ರೆ ಯಾರಿಗೇ ಆಯ್ತು ನಮಗೊಂದು ಧೈರ್ಯ ಧ್ವನಿ ಎತ್ತೋದಕ್ಕೆ ಒಂದು ಬಲ ಅವ್ರು ನಮಗೆ ನಮ್ಮ ಸಮಸ್ಯೆಗಳಿದ್ದೆ ಅಂದ್ರೆ ತಕ್ಷಣ ಹೇಳ್ಕೊಳ್ತೀವಿ. ಆಮೇಲೆ ಯಾರನ್ನು ಅವರು ಸಣ್ಣರೇ ಇರಲಿ ದೊಡ್ಡರೇ ಇರಲಿ ಶ್ರೀಮಂತರಿರಲಿ ಬಡವರಿರಲಿ ಅದ್ಯಾವುದನ್ನು ಪರಿಗಣಿಸಲ್ಲ. ಏನು ಬೇಡಿಕೆ ಇದೆ ಅದನ್ನ ಮಾತ್ರ ತಮ್ಮ ಕೈಲಾದದ್ದನ್ನ ಸ್ಪಂದಿಸ್ತಾರೆ, ಪರಿಹಾರ ನೀಡ್ತಾರೆ. ಹಾಗಾಗಿ ಆಮೇಲೆ ಅವ್ರು ಇಲ್ಲೇ ಮೊದಲೆಲ್ಲ ಹುಟ್ಟು ಬೆಳೆ ಹಾಂ ಸರ್, ನಾವೀಗ 10 ವರ್ಷ ಆದ್ದು ಬಂದು ಮದುವೆ ಆದ್ಮೇಲೆ ಇಲ್ಲಿ ಬಂದಿದ್ದೀವಿ. ಫಸ್ಟ್ ಇಲ್ಲಿ ಒಣೆಲೆಲ್ಲ ಹೇಳ್ತಾರೆ ನಮ್ಮನ್ನೆಲ್ಲ ಕರ್ಕೊಂಡು ಆಡಿ ಇದನ್ನ ಮಾಡಿ ಜೊತೆಗೇನೆ ಬೆಳೆಸಿರ್ತಕ್ಕಂಥವ್ರು ಅಂತ ಹೇಳಿ ತುಂಬಾ ಅಭಿಮಾನ ಇದೆ ಅವ್ರ ಬಗ್ಗೆ. ನಿರೀಕ್ಷೆ ಇದೆ ನಮಗೆ. ಯೂಟ್ಯೂಬ್ ಯಾವ್ದು ನಿಮ್ದು ಚಾನಲ್? ಎಡಿ ಚಾನಲ್ ಅಂತ ಕೊರೋನಾ ಸಂದರ್ಭದಲ್ಲಿ ಮಕ್ಕಳಿಗೋಸ್ಕರ ಮಾಡಿದ್ದೆ ಸರ್ ನಾನು. ಇವ್ರು ಅವಳೆ ಜೋಳಿನಾ? ಇಲ್ಲ ಸರ್, 3 ವರ್ಷ ಗ್ಯಾಪ್. ಹೌದು, ಲುಕ್ಸ್ ಲೈಕ್ ಸೇಮ್ ತರ ಇದ್ದಾರೆ. ಇವಳು ಫಾಸ್ಟ್ ಬೆಳಿತಾಳೆ, ಅವ್ರ ಅಕ್ಕನ ಮೀರಿಸಬೇಕು ಅಂತ. ಇವ್ರ ಸಲುವಾಗಿನ ಏನ್ ಮಾಡಿದ್ವಿ, ದಿನ ಒಂದೊಂದು ಕತೆ ಹೇಳಿಸಿ ಇವರಿಂದ ಇದನ್ನ ಮಾಡ್ತಾ ಇದ್ವಿ. ನಂತರ ನನಗೇನಾಯ್ತು, ಇಲ್ಲೆಲ್ಲ ನೋಡ್ತಾ ಇದ್ದೆ ಬರೀ ಯಾವುದೋ ಒಂದು ರಾಜಕೀಯ ಕಾರ್ಯಕ್ರಮಗಳನ್ನ ಅಥವಾ ರೀಲ್ಸ್ ಇಂಥವು ಬರ್ತಾ ಇದ್ದು. ಅದಕ್ಕೆ ಈ ತರ ನಿಮ್ಮನ್ನೆಲ್ಲ ನೋಡಿದೆ ನಾನು, ಈ ಥರನೂ ಮಾಡಬಹುದಲ್ಲ ಅಂಥೇಳಿ ನಿಮ್ಮನ್ನು. ಆಮೇಲೆ ರಮ್ಯ ಜಗತ್ತು ಅವ್ರನ್ನೆಲ್ಲ ನೋಡ್ತಾ ಈ ಥರನೂ ಮಾಡ್ಬೋದು, ನಮ್ಮಲ್ಲಿನೂ ಕೂಡ ಸಾಕಷ್ಟು ಗೊತ್ತಿಲ್ಲದೆ ಇರ್ತಕ್ಕಂಥವು ಬೆಳಕಿ ತರ್ತಕ್ಕಂತಹ ವಿಷಯಗಳು ಸಾಕಷ್ಟಿದ್ದಾವೆ, ಮತ್ತು ಒಂದು ವೈಚಾರಿಕ ಪ್ರಜ್ಞೆ ಮತ್ತು ಶೈಕ್ಷಣಿಕ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಕೂಡ ಇದೆ ಅಲ್ಲ ಅಂಥೇಳಿ ನಾನು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಆಮೇಲೆ ನೀವು ನ್ಯಾಚುರಲ್ ಆಗಿ ಮಾಡ್ತೀರಿ, ಯಾವುದೇ ಒಂದು ಆರ್ಟಿಫಿಷಿಯಲ್ಲು ಅಥವಾ ಅದಕ್ಕಾಗಿ ಪ್ರೀ ಪ್ಲಾನ್ ಮಾಡಿಕೊಂಡು ಯಾವುದಿಲ್ಲ. ಕಲರ್ ಟೇಸ್ಟಿಂಗ್ ಪೌಡರ್ ಏನಾಕಲ್ಲ ನಾವು ಇಲ್ಲ, ಅಡುಗೆಗೆ ನನಗಿಷ್ಟ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನಿಜವಾಗಿ ನಾನು ನೀವು ಇದೀರಿ ಅಂತ ಹೇಳ್ಕೊಳ್ಬೇಕು ಅಂತಲ್ಲ, ನನ್ನ ಯೂಟ್ಯೂಬ್ ಇವುಗಳನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ನ್ಯಾಚುರಲ್ ಆಗಿ. ಮೊನ್ನೆ ಸುಮಕರ್ ಕಾಲೇಜಿಗೆ ಬಂದಿದ್ರು, ಆನ್ ದಿ ಸ್ಪಾಟ್, ಯಾವುದೇ ಪ್ರೀ ಪ್ಲಾನ್ ಇಲ್ಲ, ಯಾವುದೂ ಗೊತ್ತಿಲ್ಲ ನಮಗೆ. ಆನ್ ದಿ ಸ್ಪಾಟ್ ಅಲ್ಲಿ ಕ್ಯಾಂಟೀನ್ ಓಪನ್ ಆಯಿತು, ಅದ್ರ ಬಗ್ಗೆ ಮತ್ತೆ ಓಕೆ ಕ್ಯಾಂಟೀನು ಮಕ್ಕಳಿಗೆ ಆಹಾರ ಕೊಡೋದು ಓಕೆ, ಮತ್ತು ಶೈಕ್ಷಣಿಕವಾಗಿ ಏನು ಯೋಜನೆಗಳಿದಾವೆ ಅದು ಮುಖ್ಯ ಅಲ್ಲ. ಬೆಳಗ್ಗೆ ಹೋಗಿ ಭಾಳ ನೀಟಾಗಿ ಕಾಲೇಜಲ್ಲಿ ಭಾಳ ನೀಟಾಗಿ ಸುಮಕರ್ ಹೇಳಿದ್ರು, ಮುಂದೆ ವಿದ್ಯಾರ್ಥಿಗಳು ಎಲ್ಲಿ ಸ್ಟ್ಯಾಂಡ್ ಆಗ್ತಾರೆ ಏನು ಅದೆಲ್ಲದನ್ನ ಯೋಜನೆ ಇಟ್ಕೊಂಡು ಇದನ್ನ ಮಾಡಬೇಕು ಅಂತೇಳಿ. ಸರ್, ಇವತ್ತು ಕಾಲೇಜಿಗೆ ಅವ್ರು ಕೋಟಿಗಂಟ್ಲೆ ಇವತ್ತು ಮನಸ್ಸು ಮಾಡಿದ್ದೆ ಅಂದ್ರೆ ಅದು ಕೋಟಿಗಂಟ್ಲೆ ಬೆಲೆ ಬಾಳುವಂತ ಭೂಮಿ, ಶ್ರೀನಕರ್ ಹೆಸರ್ಲೆ ಇತ್ತದು. 5 ಎಕರೆ ಇಟ್ಕೊಂಡ್ಬೋದಾಯ್ತು ಅವರು. ಸರ್ 5 ಎಕರೆ ಆದ್ರೆ ಸರ್ ಹೇಳಿದ್ರಂತೆ ನೀ ಬಂದು ಸೈನ್ ಮಾಡ್ಬೇಕಮ್ಮ ಅಂದಾಗ ಅವ್ರು ಏನು ಎಂತು ಅಂತ ಕೇಳಿಲ್ಲ, ಬಂದು ಸೈನ್ ಮಾಡಿದ್ದಾರೆ. ಇವತ್ತು ಎಷ್ಟೋ ಸುತ್ತಮುತ್ತ ಹಡಗಲಿ ತಾಲೂಕಿನ ಎಲ್ಲ ಈ ಕಡೆ ಹರ್ವಿಯಿಂದ, ಹಡಗಲಿ ತಾಲೂಕಿನ ಕೊನೆಯ ಹಳ್ಳಿ ಅಂತ ಏನು ಹೇಳ್ತೇವೆ, ಹರ್ವಿಯಿಂದ ಹಿಡಿದು ಈ ಕಡೆ ಎಲ್ಲ ಭಾಗದ ವಿದ್ಯಾರ್ಥಿಗಳು ಕೂಡ ಇವತ್ತು ಶಿಕ್ಷಣವನ್ನು ಕಲಿತಾರೆ. ಒಂದು ಕಾಲಕ್ಕೆ ಏನಾಗಿತ್ತು, GVR ಕಾಲೇಜ್ ಮಾತ್ರ ಇತ್ತು, ಡಿಗ್ರಿ ಕಾಲೇಜ್. ಆದರೆ ಇವತ್ತು ಈ ಗೌರ್ಮೆಂಟ್ ಕಾಲೇಜ್ ಬಂದು ಅಲ್ಲಿ ಆಮೇಲೆ ಡೊನೇಷನ್ ಇಲ್ಲ, ಯಾವುದೂ ಇಲ್ಲ, ಗೌರ್ಮೆಂಟ್ ಫೀಸ್ ಏನಿದೆಯೋ ಅದೆಲ್ಲವನ್ನು ಇದನ್ನು ಮಾಡ್ಕೊಂಡು ಇವತ್ತು ಶಿಕ್ಷಣವನ್ನು ಪಡೆಯೋದಕ್ಕೆ ಒಂದು ಸದಾವಕಾಶ. ಇವತ್ತು ಜಾಗ ಪಡಿಬೇಕು, ಎಷ್ಟೋ ಗ್ರ್ಯಾಂಟ್ಗಳಾಗಿದ್ದಾವೆ, ಬಟ್ ಜಾಗ ಇಲ್ಲದೇನೆ ಇವತ್ತು ಆ ಗ್ರ್ಯಾಂಟ್ಗಳು ಹಾಗೆ ಕುಳಿತಿದ್ದಾವೆ. ಅಂತಹ ಸಂದರ್ಭದಲ್ಲಿ MP ಪ್ರಕಾಶ್ ಸರ್ ಮುಕ್ತ ಅವಕಾಶ ಕೊಟ್ಟು ಇದನ್ನು ಮಾಡಿದರು. ಫಸ್ಟಿಗೆ ಕಾಲೇಜಿಗೆ ಜಾಗ ಇರಲಿಲ್ಲ ಸರ್, ಇಲ್ಲಿ GPC ಒಳಗೆ ನಾನು ಮಾಡಿದ್ದೇನೆ. 2007ರಲ್ಲಿ ಕಾಲೇಜ್ ಓಪನ್ ಆಗಿದೆ. ನಾನು 2009ರಲ್ಲಿ PhD ಮುಗಿಸಿ ಬಂದೆ. ನಾನು ನೀವು PhD ಹೋಲ್ಡ್ರಾ? ಹಾಂ ಸರ್. ಯಾವ ವಿಷಯದಲ್ಲಿ? ಕೆಸೆಟ್ ಆಗಿದೆ, PhD ಆಗಿದೆ. ಬಸವಣ್ಣನ ಕುರಿತ ಕಥಾನಕಗಳ ತಾತ್ವಿಕ ಸ್ವರೂಪ ಅಂತ ಅಂಬರೀಷ್ ನುಗ್ಡೋಣಿ ಅವರ ಸ್ಟೂಡೆಂಟ್. ಅಂಬರೀಷ್ ನುಗ್ಡೋಣಿ ಸವಾರಿ ಕತೆ ಬರೆದವರು, ರಾಯಚೂರು. ನಾನು ಅವ್ರ ಫ್ಯಾನು. ಹಾಂ ಸರ್, ಸಿನಿಮಾಗಳು ಕೂಡ ಆಗಿದೆ. ವರ್ಗೂರು ರಾಮಚಂದ್ರಪ್ಪ ಅವರು ಇದರಲ್ಲಿ ಗಿರೀಶ್ ಕಾಸರವಳ್ಳಿ, ಅಂಬರೀಷ್ ನುಗ್ಡೋಣಿ ಅವರ ಸವಾರಿ ಕಥೆಯನ್ನು ಆಧರಿಸಿ ಗಿರೀಶ್ ಕಾಸರವಳ್ಳಿ ಅವರು ಕನಸೆಂಬೋ ಕುದುರೆ ನೇರಿನ ಸಿನಿಮಾ ಮಾಡಿದ್ದಾರೆ. ಅಂಬರೀಷ್ ನುಗ್ಡೋಣಿ ಅವರು ಬಹಳ ಒಳ್ಳೆ ಕಥೆಗಾರರು. ಅವರು ಗುಲ್ಬರ್ಗ, ರಾಯಚೂರು ಗುಲ್ಬರ್ಗ ಭಾಗದವರು. ರಾಯಚೂರು ಭಾಗ ಸಿರ್ವಾರ ಅಲ್ಲ ಅವರು, ನುಗ್ಡೋಣಿ ಸರ್. ನುಗ್ಡೋಣಿ ಬಹಳ ಸರಳ ವ್ಯಕ್ತಿ ಸರ್ ಅವರು. ಹಂಪಿ ಯೂನಿವರ್ಸಿಟಿ ಅವರು. ಹಂಪಿ ಯೂನಿವರ್ಸಿಟಿ. ಅವ್ರ ಹೆಂಡತಿ ಸಂಗೀತಗಾರರು, ಧಾರವಾಡದವರು. ಸಂಗೀತ ನುಗ್ಡೋಣಿ ಸಂಗೀತಗಾರರು. ಹಾಗಾಗಿ ಅವ್ರ ಶಿಷ್ಯ ನೀವು? ಶಿಷ್ಯ ಸರ್. ಪ್ರಥಮ ರೆಗ್ಯುಲರ್ PhD ಮಾಡಿರ್ತಕ್ಕಂಥ ಪ್ರಥಮ ಸ್ಟೂಡೆಂಟ್ ನಾನು. ಸರ್ ಯಾಕಂದ್ರೆ ಬೇರೆ ಕಡೆ ಎಲ್ಲ ಕೋಗೈಡ್ ತಗೊಂಡ್ಬಿಟ್ಟು PhD ಮಾಡ್ತಾ ಇದ್ರು. ನುಗ್ರೋಳಿ ಸರ್ಗೆ ನಾನೇ ರೆಗ್ಯುಲರ್, ಅದು MA ಮುಗಿದ ತಕ್ಷಣ ಹೋದ್ನಲ್ಲ, ಹಾಗಾಗಿ ನಾನೇ ಪ್ರಥಮ ಸ್ಟೂಡೆಂಟು. ಅವ್ರಿಗೆ ನನ್ನ ಥೀಸಿಸನ್ನು ಸೈನ್ ಮಾಡೋಕ್ಕೆ ಸ್ವಲ್ಪ ಹೆದರಿಕೆ. ಯಾಕೆಂದರೆ ಗೀತಾ ಅವರೆಲ್ಲ ಬೇರೆ ಬೇರೆ ಕಡೆಯಿಂದ ಇದನ್ನು ಮಾಡಿಕೊಂಡು, ಕೀರಮ್ ನಾಗರಾಜ್ ಮಗಳು ಅವರೆಲ್ಲ ಬೇರೆ ಕಡೆ ಅಲ್ಲೆಲ್ಲ ಸಾಕಷ್ಟು ನಾಲೆಡ್ಜ್ ತೊಗೊಂಡ್ಬಿಟ್ಟು ಬಂದು ಓನ್ ಇದರಲ್ಲೇ PhD ಇದನ್ನು ಮಾಡಿರ್ತಕ್ಕಂಥ ಥೀಸಿಸ್ ಬರೆದು. ನಾನು ಅದು ಯಾವುದೂ ಇಲ್ಲ ನನಗೆ. ನಂದಿಹಳ್ಳಿಯಲ್ಲಿ MA ಮುಗಿಸಿದೆ, ತಕ್ಷಣ ನಾನು PhDಗೆ ಹೋದ್ನಲ್ಲ, ಅವಾಗ ಅವರೇ ನನಗೆ ಫುಲ್ ಗೈಡ್ ಮಾಡಬೇಕು ಸರ್. ಹಾಗಾಗಿ ಸ್ವಲ್ಪ ಎಂಡಿಂಗ್ ಮೂಮೆಂಟ್ನಲ್ಲಿ ಸೈನ್ ಮಾಡೋಕ್ಕೆ ಸ್ವಲ್ಪ ಅನಿಸ್ತಾ ಇದ್ರು, ಏನಾಗುತ್ತೆ ಮತ್ತೆ ವಿದ್ಯಾರ್ಥಿ ಜೀವನ ಇದಾಗಬಾರ್ದು, ಒಂದು ವೇಳೆ ಮತ್ತೆ ಅದು ಥೀಸಿಸ್ ಫೇಲ್ ಆದ 3 ಯೂನಿವರ್ಸಿಟಿಗೆ ಹೋಗುತ್ತೆ ಸರ್. ಅದು ಗೌಪ್ಯವಾಗಿ 3 ಯೂನಿವರ್ಸಿಟಿಗೆ ಹೋಗುತ್ತೆ. ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಮತ್ತೆ ನಮ್ಮ ಗೈಡ್ ರಿಪೋರ್ಟು ಮತ್ತೆ ಮೌಖಿಕ ಇರುತ್ತೆ ಸರ್. ಅದು ಎಲ್ಲ ಆದಮೇಲೆ ವಿನ್ ಆಗಬೇಕು. ಹಾಗಾಗಿ ಅದೆಲ್ಲ ಇದ್ದಂಥ ಸಂದರ್ಭದಲ್ಲಿ
ಕರೆದು ಸ್ವಲ್ಪ ಇದನ್ನ ಮಾಡಿದ್ರು. ಯಾವ ವರ್ಷ ಆಗಿತ್ತು PhD ತಮ್ಮದು? ಸರ್ 2008ರಲ್ಲಿ PhD ಯಪ್ಪ. ಥ್ಯಾಂಕ್ ಯು ಸರ್. ನಮ್ಮ ಸಹೋದರಿ ನಮ್ಮ ಅಕ್ಕ ನೋಡಿ ಶೈಲಜ್ ಅವರು ಎಷ್ಟು ಚೆನ್ನಾಗಿ ಓದಿದ್ದಾರೆ ಅವರು. ಈಗ ಏನು ಟೀಚರಾ? ಮಾಡಲಿಲ್ಲ ಸರ್ ನಾನೀಗ. ಈಗ ಟೀಚಿಂಗ್ ಫ್ಯಾಕಲ್ಟಿನಾ? ಸರ್ ಗೆಸ್ಟ್ ಲೆಕ್ಚರ್ ಆಗಿ ಗವರ್ನಮೆಂಟ್ ಕಾಲೇಜ್ SRMPP ಒಳಗೆ ಶ್ರೀಮತಿ ರುದ್ರಾಂಬ MP ಇವ್ರದೇ 5 ಎಕರೆ. ಅದನ್ನೇ ಹೇಳಕತ್ತೀನಿ ಸರ್. 5 ಎಕರೆ ಸಾಮ್ರಾಜ್ಯ ನಿಮ್ದೀಗ. ಸರ್ 5 ಎಕರೆ ಸಾಮ್ರಾಜ್ಯ. ಓಕೆ. ಹಾಗಾಗಿ ಫಸ್ಟ್ ಮುತಾಲಿಬ್ ಸರ್ ಆ ಕಾಲೇಜ್ ನೆನೆಸ್ಬೇಕು ನಾವು. ಆ ಸಂದರ್ಭದಲ್ಲಿ ಏನು ಸರ್ ಬೋಲ್ಡ್ ಸ್ಟೆಪ್ ಏನಿತ್ತು ಸರ್ದು. ಎಷ್ಟೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಇದು ಇಲ್ಲ ಅಂದ ಸಂದರ್ಭದಲ್ಲಿ ಓಕೆ ಪಾಸ್ ಮಾಡ್ಸಕ್ ದುಡ್ಡಿಲ್ಲ ಅಂದ ಸಂದರ್ಭದಲ್ಲಿ ಮುತಾಲಿಬ್ ಸರ್ ಪಾಕೆಟ್ನಿಂದ ತೆಗೆದು ದುಡ್ಡು ಕೊಟ್ಟು ಅವ್ರಿಗೆ ಎದುರು ಮಾಡಿದ್ರು. ಆಮೇಲೆ ರಾಯಚೂರು ಗಾಡಿ ಐತಲ್ರಿ, ಮಂತ್ರಾಲಯ ಗಾಡಿ, ಅದು ಕರ್ನಾಟಕ ಇದಕ್ಕೆ ಬರಲ್ಲ. ಅವಾಗ ಅಲ್ಲಿ ಪಾಸಿಗೆ ಅಲೋ ಇಲ್ಲ ಅಂತಿದ್ರು, ಸ್ಟೂಡೆಂಟ್ ಪಾಸಿಗೆ ಅಲೋ ಇಲ್ಲ ಅಂತಿದ್ರು. ಮುತಾಲಿಬ್ ಸರ್ ಸ್ಟ್ಯಾಂಡ್ ಡಿಸಿಷನ್ ತಗೊಂಡ್ಬಿಟ್ಟು ಡಿಪೋದಕ್ಕೆಲ್ಲ ಲೆಟರ್ ಮಾಡಿಬಿಟ್ಟು ಆ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್, ಯಾಕಂದ್ರೆ 7:30 ಬರ್ಬೇಕಾಯ್ತು ಸರ್ ನಾವು ಕಾಲೇಜ್. ಯಾಕೆ 7:30 ಬರಬೇಕಾಗಿತ್ತು ಅಂದ್ರೆ ಇಲ್ಲಿ 9:50ಕ್ಕೆ ಹೈಸ್ಕೂಲ್ ಹುಡುಗರಿಗೆ ಕಾಲೇಜ್ ರೂಮ್ ಬಿಟ್ಕೊಡ್ಬೇಕು ನಾವು, ಜಾಗ ಇರಲಿಲ್ಲ. ಅಲ್ಲೇ ಹೈಸ್ಕೂಲ್. ಹಂಗಾಗಿ ಅಷ್ಟರೊಳಗೆ 7:30 9:50 ಅನ್ನೋದ್ರಾಗ ಒಂದು 3 ಪೀರಿಯಡ್ ಆದ್ರೂ ಮುಗಿಸ್ಕೊಡ್ತಾ ಇದ್ರು ಅವ್ರು ಸರ್. ಅಷ್ಟೊಂದು ಆ ಸಂದರ್ಭದಲ್ಲಿ ಅವ್ರು ಇದ್ದದ್ದಕ್ಕೆ ಇವತ್ತು ಇಷ್ಟೆಲ್ಲ ಆಗಿದ್ದು. ಓದಿದ್ದಾರೆ ಸರ್. ಇವತ್ತು ಈ ಬಿಲ್ಡಿಂಗ್ ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಸರ್ ಹತ್ರನೂ ಕೂಡ ಓಡಾಡಿ ಅದಕ್ಕೆಲ್ಲ ಅವ್ರಿಗೆ ಹೇಳ್ಬಿಟ್ಟು ಈ ಥರ ಆಗುತ್ತೆ ಸರ್ ಅಂತೇಳಿ MPP ಸರ್ಗೆ ಹೇಳಿ ಇವತ್ತು ಅಷ್ಟೆಲ್ಲ ಬೆಳೆಸೋದಕ್ಕೆ ಕಾರಣ ಆಗಿದ್ರೆ. ಹಾಗಾಗಿ ಪ್ರತಿ ಸಂದರ್ಭದಲ್ಲಿ ಮುತಾಲಿಬ್ ಸರ್ನ ನಾವು ನೆನೆಸ್ಕೊಳ್ಬೇಕು ಸರ್. ಮತ್ತು ಅಷ್ಟೇ ಅಲ್ಲ, ಮತ್ತು 1 ಲಕ್ಷ ರೂಪಾಯಿ ದತ್ತಿ ನಿಧಿ ಇಟ್ಟಿದ್ದಾರೆ. ಅವರೇ ಮುತಾಲಿಬ್ ಸರ್ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ದತ್ತಿ ನಿಧಿ ಇಟ್ಟಿದ್ದಾರೆ. ಹೀಗಾಗಿ ಅದನ್ನು ಕೂಡ ನಾವು ನೆನೆಸ್ಬೇಕು ಅನ್ನೋದು ಸರ್. ಆಮೇಲೆ ನಿಮ್ಮಿಂದ ಸರ್ ನಾವು ಇನ್ನೇನು ಸ್ಟೆಪ್ ತಗೊಳ್ಬೇಕು ಸರ್ ನಿಮ್ಮ ಹಂತಕ್ಕೆ ಬರೋದಕ್ಕೆ ಯೂಟ್ಯೂಬ್ನಲ್ಲಿ? ಮೇಡಮ್ PhD ಮಾಡಿದ್ರು ನನ್ನ ಹತ್ರ ಅಂತ ಏನಂತಾರೆ, ಅಲ್ಲ ಸರ್ ಒಂದು ತುಂಬೆ ಗಿಡಕ್ಕೆ ಏನು ಕೇಳ್ತಾ ಇದ್ದಾರೆ ನೀವು? ಏನು ಮೇಡಮ್ ಏನು? ಅಲ್ಲ ಸರ್ ಹಂಗಲ್ಲ ಸರ್. ಈಗ ನಿಮ್ದು ಈ ಫೀಲ್ಡ್ ನನಗೆ ಹೊಸದು ಸರ್. ಇದು ಯೂಟ್ಯೂಬ್ ಫೀಲ್ಡ್ ನನಗೆ ಹೊಸದು ಸರ್. 276 ಇದ್ದಾರೆ ಸರ್. 270. ನಾನು ಈಗ ರೀಸೆಂಟ್ ಆಗಿ ಈ ತರ ತೆರೆದುಕೊಂಡಿದ್ದು ಇತ್ತೀಚೆಗೆ ಸರ್. ನಾನು ಫಸ್ಟಿಗೆಲ್ಲ ಇವ್ರಿಗಷ್ಟೇ ಮಾಡಿಸ್ತಿದ್ದೆ, ಇವ್ರಿಗಷ್ಟೇ ಮಾಡಿಸ್ತಿದ್ದೆ, ಮತ್ತೆ ಇದನ್ನ ಮಾಡಿಬಿಟ್ಟೆ ಸರ್. ಹಾಗಾಗಿ ಇತ್ತೀಚೆಗೆ ನಮಗೂ ಸ್ವಲ್ಪ ಏನಾದರೂ ಗೈಡೆನ್ಸ್ ಕೊಡೋ ಅಂತದ್ದು ಏನಾದ್ರು ಶುಭವಾಗ್ಲಿ. ಈಗ ಒಂದೇ ಒಂದು ಟಿಪ್ಸ್ ಕೇಳಿದ್ರಿ, ಟಿಪ್ಸ್ ಕೊಡೋಷ್ಟು ದೊಡ್ಡವನಲ್ಲ. ಏನಿಲ್ಲ, ನಿಮ್ಮ ಅನುಭವ ಸರ್. ಟಿಪ್ಸ್ ಅನುಭವನಲ್ಲ, ನಿಮ್ಗೆ ಬಹಳ ದೊಡ್ಡ ನಾಲೆಡ್ಜ್ ಇದೆ. ಅಂದ್ರೆ PhD ಹಂತದ ನಾಲೆಡ್ಜ್ ಇದೆ. ನೀವು ಶೈಕ್ಷಣಿಕವಾಗಿ ನಾನು ಸರ್ ಏನ್ ಕಾನ್ಸೆಪ್ಟ್ ಗೊತ್ತೆ ಸರ್? ನಂದು ಏನ್ ಕಾನ್ಸೆಪ್ಟ್ ಶೈಕ್ಷಣಿಕ ಮತ್ತು ವೈಚಾರಿಕ ಅಷ್ಟೇ ಸರ್. ನಾನು ಅದೊಂದು ಇದನ್ನ ಹಾಕೊಂಡಿದ್ದೇನೆ, ಒಂದು ಬದ್ಧತೆಯನ್ನು ಹಾಕೊಂಡಿದ್ದೀನಿ. ಹಾಗಾಗಿ ಶೈಕ್ಷಣಿಕ ಮತ್ತು ವೈಚಾರಿಕ ಅಷ್ಟನ್ನು ಮಾತ್ರ ಮಾಡಬೇಕು ಅನ್ನುವಂಥದ್ದು ನನ್ನ ವಿಡಿಯೋಗಳೆಲ್ಲ ಅದೇ ಥರ ಬಂದಿದ್ದಾವೆ ಸರ್. ಹಾಗಾಗಿ ಒಬ್ರು ರೊಟ್ಟಿ ಪಾರಮ್ಮ ಅಂತೇಳಿ ಇವತ್ತು 70-75 ವರ್ಷ ಸರ್ ಹಾಕಿದ್ದು, ಆದರೂ ಈಗಲೂ ಕೂಡ ದುಡ್ಕೊಂಡು ತಿಂತಾಳೆ ಸರ್ ಆಕೆ ಆ ಥರದ್ದು. ಆಮೇಲೆ ಅಜ್ಜಿ 70-75 ವರ್ಷ ಈಗಲೂ ಮಾನಣ್ಣ ಮಾರ್ಕೊಂಡು ಅಥವಾ ಈ ಥರ ಏನೇನು ಸೀಸನ್ ಬರ್ತಾವೆಲ್ಲ ಮಾರ್ಕೊಂಡು ಇದನ್ನು ಮಾಡ್ತಾ ಈ ಥರ. ಹಾಂ ಸರ್, ಈ ಥರದ್ದು ಸರ್ AD ಚಾನಲ್ ಅಂತ ಇಟ್ಟೀನಿ, ಇನ್ನೂ ಚೇಂಜ್ ಮಾಡಿಲ್ಲ. ಹಾಂ, ಆದ್ಯ ದಿಶಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಥರ ಇಟ್ಟಿದ್ದೀನಿ ಸರ್. ಅಷ್ಟೇ, ಈ ಒಂದು ಕಾನ್ಸೆಪ್ಟ್ ಮಾಡಿದ್ದೆ. ಈಗ ಬೇರೆ ಬೇರೆ ಥರ ಇವತ್ತೊಬ್ರು 1-3 ಜನ ಮಿಲಿಟ್ರಿಯರ್ ಸಿಕ್ಕಿದ್ರು ಸರ್ ನನಗೆ, ಅವ್ರದ್ದು ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಇದನ್ನ ಮಾಡಬೇಕು ಸರ್, ಎಡಿಟ್ ಮಾಡಬೇಕು. ಹೂವಿನ ಲೋಕ ಅಂತೇಳಿ. ಹಾಂ ಸರ್, ಹೂವಿನ ಡಗ್ಲಿವರಲ್ಲ, ಹೂ ಹುಡುಗಿ ಅಂತೇಳಿ ಒಂದು ನಾಟಕ ಇದೆ, ಹೂ ಹುಡುಗಿ. ಹಾಂ ಸರ್, ಒಂದು ಒಳ್ಳೆ ನಾಟಕ ಇದೆ, ಹೂ ಹುಡುಗಿ ಒಳ್ಳೆ ನಾಟಕ ಇದೆ. ಹಾಂ ಸರ್, ಹೂ ಹುಡುಗಿ ಅಂತ ಇಟ್ಕೊಳ್ಳಿ, ಯಾಕಂದ್ರೆ ಹೂ ನಡಗಲಿಲ್ಲ, ಚೆನ್ನಾಗಿದೆ. ಹಾಂ ಸರ್, ಚೇಂಜ್ ಮಾಡ್ಕೊಳ್ಳಿ, AD ಚೇಂಜ್ ಮಾಡ್ಕೊಳ್ಳಿ. ಹಾಂ ಸರ್, ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಆಡಿಯೋ ಚೆನ್ನಾಗಿ ಮೈಕ್ ಆಗ್ತಾ ಇರ್ತಾನೆ? ಹಾಂ ಸರ್, ಸಣ್ಣ ಇದಾವೆ ಮೈಕ್, ಆಡಿಯೋ ಚೆನ್ನಾಗಿರಲಿ, ವಿಡಿಯೋ ನೀಟಾಗಿರಲಿ. ಹಾಂ ಸರ್, ಹಾಂ ಸರ್. ಇನ್ನು ಸದ್ಯಕ್ಕೆ ಫೋನ್ನಲ್ಲೇ ಮಾಡಕತ್ತೇನೆ. ಫೋನಲ್ಲೇ ಮಾಡಿ, ಕ್ಯಾಮ್ರಾ ತಗೊಬಿಡಿ. ಹಾಂ ಸರ್, ಕ್ಯಾಮ್ರಾ ತಗೊಂಡು ರೇಟಿಂಗ್ ಸಮಸ್ಯೆ ಆಗ್ಬಿಡುತ್ತೆ. ಹೌದು ಸರ್, ಹೌದು. ಹಂಗೆ ಫೋನಲ್ಲೇ ಮಾಡಿ, ಫೋನಲ್ಲೇ ಮಾಡೋದು ಒಳ್ಳೆದು. ಮೈಕ್ ಒಂದು ಚೆನ್ನಾಗಿ ತಗೋಬೇಕು, ಯಾಕಂದ್ರೆ ಅಲ್ಲೇ ಶೂಟ್ ಮಾಡಿ ಅಲ್ಲೇ ಎಡಿಟ್ ಮಾಡಿ ಸಣ್ಣ ಪುಟ್ಟದ್ದು ಅಲ್ಲೇ ಅಪ್ಲೋಡ್ ಮಾಡ್ಬೋದು. ಹಾಂ ಸರ್, ಈ ಮೈಕ್ ಒಂದು ಇನ್ನೊಂದು ಸ್ವಲ್ಪ ದೊಡ್ಡ ತಗೋಬೇಕು. ತಮ್ಮಲ್ಲಿ ಚೆನ್ನಾಗಿ ಮಾಡಿ. ಹಾಂ ಸರ್, ಶುಭವಾಗಿ ನಮ್ಮ ಸಹೋದರಿಗೆ ಆಲ್ ದ ಬೆಸ್ಟ್. ಗುರುಗಳೇ, ನೀವು ಎಂತ ಸ್ಟೂಡೆಂಟ್ ರೆಡಿ ಮಾಡಿದ್ರೆ ಅಮರೇಶ್ ಗುರುಗಳು, ಇವ್ರ ಅಭಿಮಾನಿ, ನಾನು ಅವ್ರ ಕಥೆಗಳು ಓದ್ತಾ ಇರ್ತೀನಿ. ಮೊನ್ನೆ ತಾನೇ ಒಂದು ಸುಧಾದಲ್ಲಿ ಓದಿ ಎಷ್ಟು ಚೆನ್ನಾಗಿರೋ ಕಥೆ. ಈಗಲೂ ಸರ್ ಈಗಲೂ ನಮಗೆ ಕಾಂಟ್ಯಾಕ್ಟ್ ಇದ್ದಾರೆ. ನುಗ್ಡೋಣಿ ಸರ್ ಬಹಳ ಸರಳ, ಬಹಳ ಇದು ಸರ್. ಹಂಗಾಗಿ ಹಾಂ, ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.